ಒಂದು ಆರೋಗ್ಯಯುತ ಸಮಾಜ ಇರಬೇಕು ಅಂದರೆ ಅದರಲ್ಲಿ ಡಾಕ್ಟ್ರುಗಳಿರಬೇಕು. ಆದರೆ ಡಾಕ್ಟ್ರದೇ ಆರೋಗ್ಯ ಸರಿ ಇಲ್ಲ ಅಂದರೆ ಹೇಗೆ ಅಂತ ಅನ್ನೋದು ಪ್ರಶ್ನೆ ಅಲ್ವಾ? ಜನರಿಗೂ ಸಹ ಗೊತ್ತು ಇದು ಕೇವಲ ಒಂದು ಡಾಕ್ಟರ್ ಸಮಸ್ಯೆ ಅಲ್ಲ, ಒಂದು ಹೆಣ್ಣು ಮಗುವಿನ ಸಮಸ್ಯೆ. ದೇಶದ ಹೆಣ್ಣು ಮಗುವಿಗೆ ಈ ಥರ ಅನ್ಯಾಯ ಆಗಿದೆ ಅಂದರೆ ಯಾವ ಹೆಣ್ಣು ಮಗುಗಾದರೂ ಆಗಬಹುದು. ಸೊ ಒಂದು ನಮ್ಮ ಮುಖ್ಯವಾದ ಗೋಲ್ ಇದು, ನಮ್ಮ ಸಹೋದ್ಯೋಗಿಗೆ ನ್ಯಾಯ ಸಿಗಬೇಕು. ಇನ್ನೊಂದು ಸರ್ ಹೇಳಿದಾಗೆ ಸೆಂಟ್ರಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಮುಂದೆ ಆಗಬಹುದು ಅನ್ನೋ ಏನೇ ಈ ಥರ ಘಟನೆಗಳಿದೆ ಅದಕ್ಕೆ ಒಂದು ಕಡಿವಾಣ ಹಾಕುತ್ತೆ, ಹೆದರಿಕೆ ಹುಟ್ಟಿಸುತ್ತೆ. ಒಂದು ನಾರ್ಮಲ್ ಹರಾಸ್ಮೆಂಟ್ ಆಗಲಿ, ನಾರ್ಮಲ್ ಒಂದು ಇನ್ಸಿಡೆಂಟ್ ಆಗಲಿ ಅಂತ ಅನಿಸಲ್ಲ, ಅದು ಏನೋ ಬೇರೆ ಥರ ಅನಿಸುತ್ತೆ. ತುಂಬ ದೊಡ್ಡ ಮಟ್ಟದ ವೆಂಜಿಯನ್ಸನ್ನು ಇಟ್ಕೊಂಡು ಆ ಡಾಕ್ಟರ್ನ ಮರ್ಡರ್ ಮಾಡಿದ್ದಾರೆ ಅಂತ ಅನಿಸುತ್ತೆ. 60% ಡಾಕ್ಟರ್ ಪ್ರತಿನಿತ್ಯ ಭಯದಲ್ಲಿ ಡ್ಯೂಟಿಗೆ ಹೋಗ್ತಾರೆ. ಇವತ್ತೇನೋ ಒಂದು ಗಲಾಟೆ ಆಗಬಾರ್ದು ಪೇಷಂಟ್ ಪಾರ್ಟಿ ಜೊತೆ ಅನ್ನೋ ಕಾರಣಕ್ಕೆ. ಸೊ ಈ ಭಯದಲ್ಲಿ ಎಷ್ಟು ಡಾಕ್ಟರ್ಗಳು ಅವರ ಡ್ಯೂಟಿ ಮಾಡೋಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಈಗ ಕಾಮನ್ ಸೆನ್ಸ್ ಪ್ರಕಾರ ನೋಡಿದ್ರೆ ನಾನು ಯಾರನ್ನ ಫಸ್ಟ್ ಅಟೆಂಡ್ ಮಾಡಬೇಕು, ಯಾರು ಸೀರಿಯಸ್ ಇದ್ದಾರೆ ಅವ್ರನ್ನ. ಕರೆಕ್ಟ್. ಏನಾಗುತ್ತೆ ಅಂದರೆ 4ನೇ ಅವನು ಏನು ತರ್ಚ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಏನು ಅನಿಸುತ್ತೆ ನಾನು ಫಸ್ಟ್ ಬಂದಿದ್ದೀನಿ, ನನ್ನ ಯಾಕೆ ನೋಡ್ತಿಲ್ಲ ಇವನು. ಎಷ್ಟೊಂದು ಸರಿ ಈ ಥರ ಡಾಕ್ಟರ್ಸ್ ಮೇಲೆ ಹೊಡೆದಿದ್ದು ಇದೆ, ಡಾಕ್ಟರ್ಸ್ನ ಹೊಡೆದಿದ್ದು, ಡಾಕ್ಟರ್ಸ್ ಮೇಲೆ ಹಲ್ಲೆ ಆಗಿದ್ದು ಇದೆಲ್ಲ ಇದೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ಜೊತೆಗೆ ಮಾತಾಡ್ತೀವಿ, ಆದರೆ ಡಾಕ್ಟರ್ ಬಗ್ಗೆ ಮಾತಾಡಲ್ಲ. ಡಾಕ್ಟರ್ ಎದ್ರ ಬಗ್ಗೆ ಮಾತಾಡ್ತಾನೆ, ಡಿಸೀಸ್ ಬಗ್ಗೆ ಮಾತಾಡ್ತಾರೆ ಮತ್ತು ನಮ್ಮ ದೇಹದ ಬಗ್ಗೆ ಮಾತಾಡ್ತಾರೆ. ಅರಿವು ಮೂಡಿಸೋ ಪ್ರಯತ್ನವನ್ನು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಮಾಡ್ತೀವಿ ನಾವು. ಆದರೆ ಇವತ್ತು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಈ ಡಾಕ್ಟರ್ಗಳೇ ಬಂದಿರುವಂಥ ಒಂದು ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯೂಶಲಿ ಡಾಕ್ಟರ್ಗಳು ಜನರ ಬಗ್ಗೆ ಮಾತಾಡ್ತಾರೆ, ಆದರೆ ಇವತ್ತು ಡಾಕ್ಟರ್ ತಮ್ಮ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಯಾಕೆ ಈ ಒಂದು ಕಾರ್ಯಕ್ರಮ ಮಾಡಬೇಕು ಆಯಿತು ಅಥವಾ ಸಂವಾದ ಮಾಡಬೇಕು ಆಯಿತು ಅಂದರೆ, ಕೋಲ್ಕತ್ತಾದ ಒಂದು ಹಾಸ್ಪಿಟಲ್ನಲ್ಲಿ ನಡೆದಿರುವಂಥ ಒಂದು ಹಾರಿಫಿಕ್ ಇನ್ಸಿಡೆಂಟು. ಒಬ್ಬ ಲೇಡಿ ಡಾಕ್ಟರ್ಗೆ ಆಗಸ್ಟ್ 9ನೇ ತಾರೀಕು ನೈಟು ರೇಪ್ ಆ್ಯಂಡ್ ಮರ್ಡರ್ ಏನು ಕೇಸ್ ನಡೆದಿದೆ. ಆ ಕೇಸಿಗೆ ಸಂಬಂಧಪಟ್ಟಂತೆ ನಮ್ಮ ಡಾಕ್ಟ್ರುಗಳು ಎಷ್ಟು ಸುರಕ್ಷಿತ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಇವತ್ತು ಕೂತ್ಕೊಂಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ಕಳೆದ 9ನೇ ತಾರೀಕಿಂದ ಹಿಡ್ಕೊಂಡು ಅದಾದ ನಂತರ ಸತತವಾಗಿ ಎಲ್ಲ ಡಾಕ್ಟರ್ಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಮ್ಮದೇ ಆದ ರೀತಿಯಲ್ಲಿ ಅವರು ತಮ್ಮ ಅಸಮಾಧಾನವನ್ನು ಸೂಚಿಸ್ತಾ ಇದ್ದಾರೆ. ಅದೇ ಥರ ನಿಮ್ಹಾನ್ಸ್ ಡಾಕ್ಟರ್ಗಳು ಕೂಡ ತಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಹಾನ್ಸ್ನ 3 ಜನ ಡಾಕ್ಟರ್ಗಳು ನಮ್ಮೊಂದಿಗಿದ್ದಾರೆ. ಮೊದಲನೇದಾಗಿ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಪವನ್ ಅವರು. ನಮಸ್ಕಾರ ಪವನ್ ಅವರೇ. ನಮಸ್ಕಾರ. ನಾನು ಡಾಕ್ಟರ್ ಪವನ್ ಕುಮಾರ್ ಮೋರೆ ಅಂತ. ನಾನು ಇವಾಗ MCH ನ್ಯೂರೋಸರ್ಜರಿ ರೆಸಿಡೆನ್ಸಿ ಕೊನೆ ವರ್ಷದಲ್ಲಿದ್ದೀನಿ. ಓಕೆ. ನಾನು ಬಿಜಾಪುರ ಕರ್ನಾಟಕದಿಂದ ಬರೋದು. ವೆರಿ ನೈಸ್. ನಿಮ್ಮ ಹೆಸರು? ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಡಾಕ್ಟರ್ ಮೇಘ ಅಂತ. ನಾನು ರೀಸೆಂಟಾಗಿ MD ಸೈಕ್ಯಾಟ್ರಿಯನ್ನು ಮುಗಿಸಿದ್ದೇನೆ. ಸೊ ನಾನು ಸಹ ನಿಮ್ಹಾನ್ಸಲ್ಲೇ ಇನ್ನು ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಎಸ್. ಇನ್ನು ಡಾಕ್ಟರ್ ಇಂಚರ. ನಮಸ್ತೆ ಸರ್. ನನ್ನ ಹೆಸರು ಡಾಕ್ಟರ್ ಇಂಚರ ಅಂತ. ನಾನು ಕೂಡ MD ಸೈಕ್ಯಾಟ್ರಿ ರೀಸೆಂಟಾಗಿ ಮುಗಿಸಿದ್ದೀನಿ. ನಾನು ಉಡುಪಿಯಿಂದ ಬರ್ತಾ ಇದ್ದೀನಿ. ಇವಾಗ ಅಲ್ಲೇ ನಿಮ್ಹಾನ್ಸಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಓಕೆ. ನಿಮ್ದು ಏನು ಡೆಸಿಗ್ನೇಷನು? ನಾನು ಕೂಡ MD ರೀಸೆಂಟಾಗಿ ಮುಗಿಸಿರೋದು. ನಾನು ಯಾಕೆ ಅವ್ರ ಪರಿಚಯ ಕೇಳಿದೆ ಅಂದರೆ, ಟೆಕ್ನಿಕಲ್ ಡೀಟೇಲ್ಸ್ಗಳು ತಪ್ಪಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರೇ ಪರಿಚಯ ಮಾಡ್ಕೊಳ್ಳೋಕ್ಕೆ ನಾನು ಬಿಟ್ಟೆ. ಯಾಕೆಂದರೆ ಒಂದಷ್ಟು ಸೂಕ್ಷ್ಮತೆಗಳಿರ್ತಾವೆ ಅದರಲ್ಲಿ. ಇವತ್ತು ನಾನು ಅತ್ಯಂತ ಸೂಕ್ಷ್ಮ ಇನ್ಸಿಡೆಂಟ್ ಅಂತಂದರೆ ರೇಪ್ ಆ್ಯಂಡ್ ಮರ್ಡರ್ ಡಾಕ್ಟರ್ದು ಏನು ನಡೆದಿದೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಪೊಲೀಸರು ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರು, ಆಮೇಲೆ CBI ಇನ್ವೆಸ್ಟಿಗೇಷನ್ ಶುರು ಮಾಡಿತು. ಈಗ ಸುಪ್ರೀಂ ಕೋರ್ಟ್ ಆಗಸ್ಟ್ 20ನೇ ತಾರೀಕು ಅದರ ಹಿಯರಿಂಗ್ ಕೂಡ ಮಾಡ್ತಾ ಇದೆ. ಒಬ್ಬ ವ್ಯಕ್ತಿ ಅರೆಸ್ಟ್ ಕೂಡ ಆಗಿದ್ದಾನೆ. ಆದರೆ ಡೀಟೇಲ್ ನಾನು ಒಂದಷ್ಟು ವಿಡಿಯೋಗಳಲ್ಲಿ ಡೀಟೇಲ್ ನೋಡಿದಾಗ ಅದು ಖಂಡಿತ ಒಂದು ನಾರ್ಮಲ್ ಹರಾಸ್ಮೆಂಟ್ ಆಗಲಿ, ನಾರ್ಮಲ್ ಒಂದು ಇನ್ಸಿಡೆಂಟ್ ಆಗಲಿ ಅಂತ ಅನಿಸಲ್ಲ, ಅದು ಏನೋ ಬೇರೆ ಥರ ಅನಿಸುತ್ತೆ. ತುಂಬ ದೊಡ್ಡ ಮಟ್ಟದ ವೆಂಜಿಯನ್ಸನ್ನು ಇಟ್ಕೊಂಡು ಆ ಡಾಕ್ಟರ್ನ ಮರ್ಡರ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ಪವನ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಮೊದಲನೇದಾಗಿ ಇದೇನು ಕುಕೃತ್ಯ ನಡೆದಿದೆ ಸರ್, ಇದು ಕೇವಲ ಡಾಕ್ಟರ್ ಅಂತ ಅಲ್ಲ, ಯಾರಿಗೂ ಕೂಡ ಈ ಥರ ಆಗಬಾರ್ದು. ಒಂದು ಏನೋ ತಮ್ಮ ವೈಯಕ್ತಿಕ ಲಾಭದಲ್ಲಿ ಏನು ಜನ ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ದಾರೆ, ಅದು ಏನೋ ಹೊರಗಡೆ ಬಂತು, ಅದು ಇವ್ರಿಗೆ ಗೊತ್ತಾಯಿತು. ಅದರಲ್ಲಿ ನಾನು ಭಾಗಿಯಾಗಲ್ಲ, ನನಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಅವರು ಹೇಳಕ್ಕೆ ಪ್ರಯತ್ನ ಪಟ್ಟರು. ಬಟ್ ಅದರಲ್ಲಿ ಅವರು ವಿಫಲರಾದರು. ಅದನ್ನು ಇವರು ಆಚೆ ಕಡೆಗೆ ಬಂದ್ಬಿಡುತ್ತೆ, ನಮ್ಮದು ಪೋಲಾಗ್ಬಿಡುತ್ತೆ ಅಂತ ಏನು ಅವ್ರ
ಅವ್ರನ್ನ ಎಷ್ಟು ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಿದ್ದಾರೆ, ರೇಪ್ ಮಾಡಿದ್ದಾರೆ. ಇದು ಯಾರಿಗೂ ಕೂಡ ಬರಬಾರ್ದು. ಸಾಮಾನ್ಯ ಜನತೆಗಾಗಲಿ, ಡಾಕ್ಟ್ರಿಗಾಗಲಿ, ನರ್ಸ್ಗಾಗಲಿ ಯಾರಿಗೂ ಕೂಡ ಈ ಥರ ಆಗಬಾರ್ದು. ಆದರೆ ಈ ಥರ ಆಗಬಾರ್ದು ಅಂದರೆ ಅದೇನು ಈ ಥರ ಮಾಡೋ ಏನು ಕುಕೃತ್ಯ ವ್ಯಕ್ತಿಗಳಿದ್ದಾರೆ ಅವರಿಗೆ ಹೆದರಿಕೆ ಇಲ್ಲ. ಆ ಹೆದರಿಕೆ ಮೂಡಿಸ್ಬೇಕು ಅಂದರೆ ಅಷ್ಟು ಕಠೋರವಾದ ಕಾನೂನು ಇರಬೇಕು. ಆ ಕಾನೂನು ಇದ್ದಾಗ, ಆ ಥರ ಶಿಕ್ಷೆಗಳಿದ್ದಾಗ ಯಾರೇ ಮಾಡೋಕ್ಕಿಂತ ಮುಂಚೆ 2 ಸಲ ವಿಚಾರ ಮಾಡ್ತಾರೆ. ಎಕ್ಸಾಕ್ಟ್ಲಿ. ಸೊ ಆ ಒಂದು ಪರ್ಟಿಕ್ಯುಲರ್ ಕೇಸ್ ಬಗ್ಗೆ ಅವ್ರು ಹೇಳಿದರು. ಏನೋ ಒಂದು ಅಂದರೆ ಅದರ ಇನ್ವೆಸ್ಟಿಗೇಷನ್ ಆಗ್ತಾ ಇರೋದ್ರಿಂದ ನಾವು ಕನ್ಕ್ಲೂಸಿವ್ ಹಿಂಗೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಸಾಮಾನ್ಯವಾದ ಒಂದು ಈ ಸಿಟ್ಟಲ್ಲಿ ಡಾಕ್ಟರ್ ಮೇಲೆ ಹಲ್ಲೆ ಮಾಡ್ತಾರಲ್ಲ, ಆ ಥರದ ಇನ್ಸಿಡೆಂಟ್ ಖಂಡಿತ ಅಲ್ಲ. ಅದು ಮೀರಿದ್ದೇನೋ ಇದೆ ಅಂತ ಅನಿಸುತ್ತೆ. ಅದನ್ನು ನಾವು ಸೈಡ್ಗೆ ಇಡೋಣ ಸದ್ಯಕ್ಕೆ. ಯಾಕೆಂದರೆ ಅದು ಒಂದು 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 ಎಕ್ಸಾಂಪಲ್ ಅಷ್ಟೇ, ಒಂದು ತುಂಬ ಹಾರಿಫಿಕ್ ಆಗಿರೋ ಎಕ್ಸಾಂಪಲ್. ಬಟ್ ಅದು ಹೊರತುಪಡಿಸಿ ಕೂಡ ಭಾಳಷ್ಟು ಇನ್ಸಿಡೆಂಟ್ಗಳು ನಡೀತವೆ. ಇಷ್ಟು ಘೋರವಾಗಿ ಇಲ್ಲೇ ಇರ್ಬೋದು, ಆದರೆ ಡಾಕ್ಟರ್ಗಳ ಲೈಫ್ ಒಂಥರ ಥ್ರೆಟನಿಂಗ್ ಅಟ್ಮಾಸ್ಫಿಯರ್ಲೆ ಕೆಲಸ ಮಾಡೋ ಥರ ಆಗ್ಬಿಟ್ಟಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀವಿ ತಾವು? ಖಂಡಿತ ಸರ್. ಯಾಕಂದರೆ ಇಂದು ಎಸ್ಪೆಷಲಿ ನಾವು ತೀವ್ರ ಘಟಕದಲ್ಲಿ ನೋಡೋದಾದರೆ, ಎಮರ್ಜೆನ್ಸಿ ಅಂತ ಏನು ಹೇಳ್ತೀವಿ, ಅಲ್ಲಿ ನೋಡೋದಾದರೆ ಎಷ್ಟೊಂದು ಸರಿ ಒಂದೊಂದು ಪ್ರೊಫೆಷನ್ಗೆ ಒಂದೊಂದು ಥರ, ಅಂದರೆ ಒಂದೊಂದು ಸ್ಪೆಷಾಲಿಟಿಗೆ ಒಂದೊಂದು ಥರ ಇರುತ್ತೆ. ಈಗ ಜನರಲ್ ಸರ್ಜನ್ ಆದರೆ ICUಲ್ ಕೆಲಸ ಮಾಡ್ತಾರೆ, ಅನಸ್ಥೆಟಿಸ್ಟ್ ICUಲ್ ಕೆಲಸ ಮಾಡ್ತಾರೆ, ಅಲ್ಲಿ ಯಾರ್ದು ಪ್ರಾಣ ಹೋಗಿರುತ್ತೆ, ಅಂದರೆ ಕ್ರಿಟಿಕಲ್ ಸ್ಟೇಜಲ್ಲಿ ಬಂದಿರ್ತಾರೆ. ಎಸ್ಪೆಷಲಿ ಟರ್ಷರಿ ಸೆಂಟರ್ಸು, ಅಂದರೆ ರೆಫರ್ ಮಾಡಿರೋ ಕೇಸಸ್ಸು, ಅಂದರೆ ತುಂಬ ಸೀರಿಯಸ್ ಇರೋ ಕೇಸಸ್ಸು, ಇವೆಲ್ಲನೂ CPR ಮಾಡೋ ಕೇಸಸ್ ಆಗಿರ್ಬೋದು, ವೆಂಟಿಲೇಟ್ರಲ್ಲಿರೋ ಕೇಸಸ್ ಆಗಿರ್ಬೋದು, ಇವರೆಲ್ಲ ಏನಂದರೆ ಡೆತ್ನ ಡಿಕ್ಲೇರ್ ಮಾಡುವಾಗ, ಅಂದರೆ ಅಲ್ಲಿ ಈ ರೋಗಿಗಳ ಕಡೆಯವ್ರು ಏನಿರ್ತಾರೆ ಅವ್ರಿಗೆ ಎಮೋಷ್ನಲ್ ಸ್ಥಿತಿ ಅನ್ನೋದು ಬಹಳ ಆಬ್ವಿಯಸ್ಲಿ ಅವ್ರ ಕಡೆಯವ್ರು ಯಾರೋ ಒಳಗಡೆ ಇದ್ದಾರೆ ಅಂದರೆ ಅವ್ರಿಗೂ ಬಹಳ ದುಃಖದಲ್ಲಿರ್ತಾರೆ, ಅವರು ಉಳಿಲಿ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಬೈ ಚಾನ್ಸ್ ಅವ್ರ ಡೆತ್ ಆಯಿತು, ಅದನ್ನು ನಾವು ಅವ್ರಿಗೆ ಹೇಳುವಾಗ ಬಹಳ ಎಮೋಷ್ನಲ್ ಆಗಿಬಿಡ್ತಾರೆ. ಎಷ್ಟೊಂದು ಸರಿ ಈ ಥರ ಡಾಕ್ಟರ್ಸ್ ಮೇಲೆ ಹೊಡೆದಿದ್ದು ಇದೆ, ಡಾಕ್ಟರ್ಸ್ನ ಹೊಡೆದಿದ್ದು, ಡಾಕ್ಟರ್ಸ್ ಮೇಲೆ ಹಲ್ಲೆ ಆಗಿದ್ದು, ಇದೆಲ್ಲ ಇದೆ. ಇನ್ನು ಸರ್ಜಿಕಲ್ ಬ್ರಾಂಚಸ್ಗೆ ಬಂದರೆ ಆಕ್ಸಿಡೆಂಟ್ ಆಗಿ ಬಂದಿರ್ತಾರೆ, ಎಲ್ಲ ರಕ್ತ ಹೋಗ್ತಾ ಇರುತ್ತೆ, ಬಹಳ ಕ್ರಿಟಿಕಲ್ ಸ್ಥಿತಿಯಲ್ಲಿರ್ತಾರೆ. ಎಷ್ಟೊಂದು ಸರಿ ಚಿಕ್ಕ ಹಾಸ್ಪಿಟ್ಲಿಂದ ಅಂದರೆ ದೊಡ್ಡ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರುವಾಗ ಮಧ್ಯದಲ್ಲೇ ಪ್ರಾಣ ಹೋಗಿರುತ್ತೆ. ಸೊ ಈ ಟೈಮಲ್ಲಿ ಇವಾಗ ಅವರು ಬದುಕಿದ್ರಲ್ಲ, ಸಡನ್ನಾಗಿ ಇಲ್ಲಿ ಕರ್ಕೊಂಬರೋಷ್ಟೊತ್ತಿಗೆ ಇವರು ಸತ್ತೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ಅರ್ಥ ಮಾಡ್ಕೊಳೋ ಸ್ಥಿತಿನೂ ಸ್ವಲ್ಪ ಕಷ್ಟ ಆಗಿರುತ್ತೆ ಅರ್ಥ ಮಾಡ್ಕೊಳೋದಕ್ಕೆ. ಸೊ ಅವಾಗೂ ಸಹ ಡಾಕ್ಟರ್ಸ್ ಮೇಲೆ ಹಲ್ಲೆ ಆಗೋ ಚಾನ್ಸಸ್ ಇರುತ್ತೆ. ಇನ್ನು ಸೈಕ್ಯಾಟ್ರಿ ಮಾನಸಿಕ ವಿಭಾಗಕ್ಕೆ ಬಂದರೆ ಬಹಳ ವಾಯ್ಲೆಂಟ್ ಪೇಷಂಟ್ಸ್ ಇರ್ತಾರೆ, ಕುಡ್ದು ಬಂದಿರ್ತಾರೆ, ಅದರಲ್ಲೂ ಹಲ್ಲೆ ಆಗುತ್ತೆ. ಎಷ್ಟೊಂದು ಸರಿ ಡಾಕ್ಟರ್ಸು ಹೊಡೆಸ್ಕೊಂಡಿದ್ದಾರೆ ಪೇಷಂಟ್ ಕೈಲಲ್ಲಿ. ಅಂದರೆ ಒಂದೊಂದು ಥರ ಇರುತ್ತೆ. ಒಂದೊಂದು ಸ್ಪೆಷಾಲಿಟಿಯಲ್ಲಿ ಒಂದೊಂದು ಥರ. ಒಂದು ಕಡೆ ಪೇಷಂಟ್ ಹೊಡೆಯೋದಾದರೆ, ಒಂದು ಕಡೆ ಪೇಷಂಟ್ ಕಡೆಯವರು ಎಮೋಷ್ನಲ್ ಆಗಿ ಹೊಡೆದಿದ್ದಿದೆ, ಹಲ್ಲೆ ಮಾಡಿದ್ದಿದೆ. ಇನ್ನೊಂದು ಕಡೆ ಬೇರೆ ಥರ್ಡ್ ಪಾರ್ಟೀಸ್ ಅಂತ ಹೇಳ್ತೀವಿ. ಪೇಷಂಟ್ ಪಾರ್ಟಿ ಚೆನ್ನಾಗೇ ಇರ್ತಾರೆ, ಅವ್ರ ಜೊತೆ ಬಂದಿರೋರು ಇವರು ನಮ್ಮ ಕಡೆಯವರು, ನೀವು ಸರಿಯಾಗಿ ನೋಡ್ತಾ ಇಲ್ಲ ಅಂತ ಹಲ್ಲೆ ಮಾಡಿದ್ದು ಸನ್ನಿವೇಶಗಳು ಸಹ ಇದೆ ಸರ್. ಸೊ ಅದಕ್ಕಾಗಿ ನಾವು ಕೇಳೋದೇನೆಂದರೆ ಇದಕ್ಕಾಗಿ ನಮಗೂ ಸಹ ಒಂದು ರಕ್ಷಣೆ ಬೇಕು. ನಾವು ಬೇರೆಯವ್ರ ರಕ್ಷಣೆ ಮಾಡುವಾಗ ನಮಗೂ ಸಹ ರಕ್ಷಣೆ ಇರಬೇಕು ಅನ್ನೋದು ನಮ್ಮ. ಸೊ ಬೇರೆಯವ್ರ ರಕ್ಷಣೆ ಮಾಡುವಂಥ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಸರ್ವೆಂಟ್ಸ್ಗೆ ಒಂದು ಆ್ಯಕ್ಟ್ ಇದೆ. ಗೌರ್ಮೆಂಟ್ ಸರ್ವೆಂಟ್ಸ್ ಅವರು ತಮ್ಮ ಡ್ಯೂಟಿನ ಡಿಸ್ಚಾರ್ಜ್ ಮಾಡುವಾಗ ಯಾರಾದರೂ ಅವ್ರನ್ನ ಅಡ್ಡಿಪಡಿಸಿದ್ರೆ ಅವ್ರಿಗೆ ರಕ್ಷಣೆಗೋಸ್ಕರ ಒಂದು ಆ್ಯಕ್ಟ್ ಇದೆ IPCನಲ್ಲಿ. ಅದೇ ಜೊತೆ ಪೊಲೀಸ್ ಮೇಲೆ ನೀವು ಹಲ್ಲೆ ಮಾಡಿದ್ರು ಕೂಡ ಅಲ್ಲೂ ಆ್ಯಕ್ಟ್ ಇದೆ, ಮತ್ತು ಅವರು ಅದನ್ನು ತುಂಬ ಸೀರಿಯಸ್ ಆಗಿ ತೊಗೋತಾರೆ ಪೊಲೀಸರು. ಸೊ ಯಾಕೆಂದರೆ ಅವರ ಒಂದು ಐಡೆಂಟಿಟಿನೇ ಅದು, ನಾವು ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಬೇಕಾಗುತ್ತೆ ಪೊಲೀಸರು. ಸೊ ಪೊಲೀಸ್ ಮೇಲೆ ಒಬ್ಬ ಹಲ್ಲೆ ಮಾಡಿದಂದ್ರೆ ಅವರು ಅವ್ರಿಗೆ ಅದು ಈಗೋ ಪ್ರಾಬ್ಲಮ್ ಕೂಡ ಆಗುತ್ತೆ, ಮತ್ತು ಸೊಸೈಟಿ ಕೂಡ ತುಂಬ ರಾಂಗ್ ಮೆಸೇಜ್ ಹೋಗುತ್ತೆ. ಪೊಲೀಸರು ಹೊಡೆಸ್ಕೋತಾರೆ ರೀ ಏನು. ಸೊ ಅದು ಒಂದು ಕಡೆ ನಮ್ಗೆ ಕಾಣುತ್ತೆ. ಆದರೆ ಡಾಕ್ಟ್ರುಗಳು ಆ ಥರ ಅಲ್ಲ. ಅದು ಒಂಥರ ಅವರ ತಮ್ಮ ಎಕ್ಸ್ಪರ್ಟೀಸನ್ನು ಯೂಸ್ ಮಾಡಿಕೊಂಡು ಒಬ್ಬ ಪೇಷಂಟ್ನ ಆರೋಗ್ಯವನ್ನು ಮತ್ತು ಪ್ರಾಣವನ್ನು ರಕ್ಷಣೆ ಮಾಡುವಂಥ ಪ್ರಯತ್ನ ಪಡ್ತಿರ್ತಾರೆ. ಅದು ಕೂಡ, ಆದರೆ ಅದು ಕೂಡ ನಾರ್ಮಲ್ ಅಲ್ಲ. ಯಾಕಂದರೆ ಅಲ್ಲಿ ಬಂದಿರುವಂಥ ಇಡೀ ಪೇಷಂಟ್ ಕಡೆಯವರು ತುಂಬ ಎಮೋಷ್ನಲ್ ಆಗಿರ್ತಾರೆ. ಸೊ ಹೀಗಾಗಿ ಅಲ್ಲೂ ಈ ಥರದ್ದು ಒಂದು ಹಲ್ಲೆ ಆಗುವಂಥ ಪ್ರಸಂಗಗಳು ನಡೀತವೆ. ಡಾಕ್ಟರ್ ಇಂಚರ, ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಥರದ್ದು? ಸೊ ಇವಾಗ ನಾವು ನೋಡಿದರೆ IMA ಒಂದು ಸ್ಟಡಿ ಮಾಡಿದೆ. ಅದರಲ್ಲಿ ಹೇಳ್ತಾರೆ 60% ಡಾಕ್ಟರ್ ಪ್ರತಿನಿತ್ಯ ಭಯದಲ್ಲಿ ಡ್ಯೂಟಿಗೆ ಹೋಗ್ತಾರೆ, ಇವತ್ತೇನೋ ಒಂದು ಗಲಾಟೆ ಆಗಬಾರ್ದು ಪೇಷಂಟ್ ಪಾರ್ಟಿ ಜೊತೆ ಅನ್ನೋ ಕಾರಣಕ್ಕೆ. ಸೊ ಈ ಭಯದಲ್ಲಿ ಎಷ್ಟು ಡಾಕ್ಟರ್ಗಳು ಅವರ ಡ್ಯೂಟಿ ಮಾಡೋಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಸೊ ಡೆಫಿನೆಟ್ಲಿ ನಾವೀಗ ಒಂದು ರಕ್ಷಣೆಗೆ ಒಂದು ಆ್ಯಕ್ಟ್ ಬಗ್ಗೆ ಕೇಳ್ತಾ ಇದ್ದೀವಿ. ಅದರ ಜೊತೆಗೆ ನಾವು ಜನಸಾಮಾನ್ಯರಿಗೂ ಕೇಳ್ಕೊಳ್ಳೋದು ಏನಂತಂದರೆ, ಅವರು ಕೂಡ ನೋಡಬೇಕು ಇದು ಯಾಕೆ ಆಗ್ತಾ ಇದೆ. ಅವರು ಕೂಡ ಅವರು ಅದನ್ನು ಫೇಸ್ ಮಾಡಿರ್ಬೋದು, ಆ ಥರ ಸಿಚುವೇಶನ್. ಅವರ ಕಡೆ ಪೇಷಂಟ್ಸನ್ನು ವೈದ್ಯರ ಹತ್ರ ಕರ್ಕೊಂಡು ಹೋಗ್ತಾರೆ, ಆವಾಗ
ಪೇಷಂಟ್ ಎಮರ್ಜೆನ್ಸಿಲಿ ಇರ್ತಾರೆ, ಆದರೆ 5-10 ನಿಮಿಷ ಡಿಲೇ ಆಗ್ಬೋದು. ಯಾಕೆ ಈ ಥರ ಆಗ್ತಾಯಿದೆ ಅದು ಜನರು ಕೇಳಬೇಕು, ಅವರಿಗೂ ಗೊತ್ತಾಗಬೇಕು ಯಾಕೆ ಈ ಥರ ಆಗ್ತಿದೆ. ಯಾಕಂದರೆ ಆರೋಗ್ಯ ಎಲ್ಲ ಜನರದ್ದು ಹಕ್ಕು, ಅದನ್ನು ಕೇಳೋದು ಅವರಿಗೂ ರೈಟ್ಸ್ ಇದೆ. ಸೊ ಒಂದು ನಾನು ಹೇಳ್ತಾ ಇರೋದು ಇದು ಒಂದು ಓಕೆ, ಇಮೋಷ್ನಲಿ ಆ ಮೊಮೆಂಟಲ್ಲಿ ಪೇಷಂಟ್ ಕಡೆಯವರು ಚಾರ್ಜ್ಡ್ ಆಗಿರ್ತಾರೆ, ಅದು ಒಂದು ಕಾರಣ ಹೌದು. ಬಟ್ ಅದಕ್ಕಿಂತ ತುಂಬ ಡೀಪ್ ರೂಟೆಡ್ ಇದೆ ಪ್ರಾಬ್ಲಮ್. ಇದು ಇನ್ಫ್ರಾಸ್ಟ್ರಕ್ಚರಲ್ ಪ್ರಾಬ್ಲಮ್ ಕೂಡ ಇದೆ. ಉದಾಹರಣೆಗೆ WHO ಹೇಳುತ್ತೆ 10,000 ಜನರಿಗೆ 10 ಡಾಕ್ಟರ್ ಇರಬೇಕು ಅಂಥೇಳಿ. ಭಾರತದಲ್ಲಿ ಇವಾಗ ಜನರಲ್ ಎವರೇಜ್ ತೆಗೆದ್ರೆ 7 ಜನ ಇದ್ದಾರೆ. ಅಂದರೆ WHO ಹೇಳಿರೋದಕ್ಕಿಂತ ಕಡಿಮೆನೇ ಇದೆ. ಅಂದ್ರೆ 10,000 ಜನರಿಗೆ 10 ಡಾಕ್ಟರ್ ಇರಬೇಕು. 10,000 ಜನರಿಗೆ 7 ಜನ ಇದ್ದಾರೆ ಇವಾಗ ಹೇಳಿದ್ದಾರೆ ಭಾರತದಲ್ಲಿ. ಅದು ಕೂಡ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿಲ್ಲ. ಕೇರಳದಲ್ಲೆಲ್ಲ ಬಹಳ ಜಾಸ್ತಿ ಜನರಿದ್ದಾರೆ. ಅದೇ ನೀವು ನಾರ್ತ್ ಇಂಡಿಯಾದಲ್ಲಿ ಕೆಲವು ಸ್ಟೇಟ್ಸ್ ನೋಡಿದರೆ ಬಹಳ ಕಡಿಮೆ ಇದೆ. ರೂರಲ್ ಅರ್ಬನ್ ಡಿಸ್ಕ್ರಿಪೆನ್ಸಿ ಇದೆ. ಸೊ ಎಷ್ಟೋ ಅಂದರೆ ಎಷ್ಟು ಡಾಕ್ಟರ್ ಇರಬೇಕು ಅದಕ್ಕಿಂತ ಬಹಳಷ್ಟು ಕಡಿಮೆ ಡಾಕ್ಟರ್ಸ್ ಇದ್ದಾರೆ. ಇವಾಗ ಡಾಕ್ಟರ್ಗಳು ನಾವೆಲ್ಲ ನೀವು ನೋಡಿದರೆ 36 ಗಂಟೆ 48 ಗಂಟೆ ಕಂಟಿನ್ಯೂಸ್ ಡ್ಯೂಟೀಸ್ ಎಲ್ಲ ಮಾಡ್ತಾ ಇದ್ದೀವಿ. ಸೊ ಉದಾಹರಣೆ ಹೇಳಬೇಕು ಅಂತಂದರೆ ಒಂದು ಬಸ್ ಡ್ರೈವರ್ ಇದ್ದಾರೆ, ಅವ್ರು ಕಂಟಿನ್ಯೂಸ್ 48 ಗಂಟೆ ಡ್ಯೂಟಿ ಮಾಡ್ತಾ ಇದ್ದಾರೆ. ಆ ಡ್ರೈವರ್ ಅವ್ರಿಗೆ ನಿದ್ದೆ ಬರ್ತಾ ಇದೆ, ಅವ್ರಿಗೆ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಬಹಳಷ್ಟು ಸಾಕಾಗಿದೆ. ಆ ಬಸ್ಸಲ್ಲಿ ನೀವು ಎಷ್ಟು ಧೈರ್ಯದಿಂದ ಬಸ್ ಹತ್ತುತ್ತೀರಿ? ಸೊ ಇದು ಸಿಮಿಲರ್ ಪ್ರಾಬ್ಲಮ್. ಇದು ಆ ವೈದ್ಯನ ಅವನಿಗಿರೋ ಕೆಪಾಸಿಟಿಯ ವಿಷಯ ಅಲ್ಲ. ಯಾವುದೇ ಒಂದು ವ್ಯಕ್ತಿ, ವೈದ್ಯರು ಎಟ್ ದ ಎಂಡ್ ಆಫ್ ದ ಡೇ ಮನುಷ್ಯರೇ, ಯಾವುದೇ ವ್ಯಕ್ತಿ 48 ಗಂಟೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದವಾಗ ಅವರ ಡಿಸಿಷನ್ ಮೇಕಿಂಗ್ ಸ್ಲೋ ಆಗುತ್ತೆ. ಮತ್ತು ಅವರು ಎಲ್ಲದನ್ನು ಆ ಫಸ್ಟ್ 1 ಅವರಲ್ಲಿ ಇದ್ದಷ್ಟು ಚಾಕಚಕ್ಯತೆ ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ವಿಷಯನೂ ಜನರು ಅರ್ಥ ಮಾಡ್ಕೊಬೇಕು. ಇಟ್ ಈಸ್ ಅ ಬಿಗ್ಗರ್ ಪ್ರಾಬ್ಲಮ್. ಪೀಪಲ್ ಹ್ಯಾವ್ ಟು ಆಸ್ಕ್ ಕ್ವಶನ್ಸ್ ರಿಗಾರ್ಡಿಂಗ್ ದಿಸ್. ಸೊ ಈಗ ಪ್ರೊಟೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಪ್ರೊಟೆಕ್ಷನ್ ಬಗ್ಗೆ ಕೇಂದ್ರ ಸರ್ಕಾರ ಏನು ಮಾಡಿದೆ ಮತ್ತು ರಾಜ್ಯ ಸರ್ಕಾರ ಏನು ಮಾಡಿದೆ, ಏನು ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಈಗ ನಮ್ಗೆ ಗೊತ್ತಿರೋ ಹಾಗೆ 2009ರಲ್ಲಿ ರಾಜ್ಯ ಸರ್ಕಾರ ಒಂದು ಕಾನೂನು ತಂದಿದೆ, ಅಂದರೆ ಡಾಕ್ಟರ್ಗಳ ಪ್ರೊಟೆಕ್ಷನ್ ಸಂಬಂಧಪಟ್ಟಂತೆ. ಬಟ್ ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ, ಅದ್ರ ಬಗ್ಗೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಈ ಥರ ನಮ್ಮ ಭಾರತದ ಎಲ್ಲ ರಾಜ್ಯಗಳಲ್ಲೂ ಒಂದಲ್ಲ ಒಂದು ಥರದ್ದು ಆ್ಯಕ್ಟ್ ಕಾನೂನು ಲಾಗೂ ಇದೆ. ಈಗ ಕರ್ನಾಟಕದಲ್ಲಿ 2009ರಲ್ಲಿ ಈ ಥರದ್ದು ಪ್ರಿವೆನ್ಷನ್ ಆಫ್ ವೈಲೆನ್ಸ್ ಅಗೇನ್ಸ್ಟ್ ಹೆಲ್ತ್ ವರ್ಕರ್ಸ್ ಅಂತ ಒಂದು ಆ್ಯಕ್ಟ್ ಇದೆ. ಅದರಲ್ಲಿ ಏನದು ಅಂದರೆ ಎಲ್ಲದನ್ನು ಕರೆಕ್ಟಾಗಿ ಅವರು ಡಿಫೈನ್ ಮಾಡಿಲ್ಲ. ವೈಲೆನ್ಸ್ ಅಂದರೆ ಏನು, ಯಾರ ಮೇಲೆ ಯಾವ ಜಾಗದಲ್ಲಿ ವೈಲೆನ್ಸ್ ಆದರೆ ಈ ಆ್ಯಕ್ಟಲ್ಲಿ ಕನ್ಸಿಡರ್ ಆಗುತ್ತೆ, ಮತ್ತು ಅದೇನು ಪನಿಷ್ಮೆಂಟ್ ಇದೆ 2009ರಲ್ಲಿ ಡಿಸೈಡ್ ಮಾಡಿರೋ ಪನಿಷ್ಮೆಂಟ್ ಏನಿದೆ ಅದು ಅಷ್ಟೊಂದು ಯಾರಲ್ಲೂ ಭಯ ಮೂಡಿಸುವಂಥದ್ದಿಲ್ಲ. 50,000ದಷ್ಟು ದಂಡ, ಮತ್ತು ಏನು ಅದು ಜೈಲಿಗೆ ಇಂಪ್ರಿಸನ್ಮೆಂಟ್ ಏನಾಗುತ್ತೆ ಅದು ಕೂಡ ಅಷ್ಟೊಂದು ಎಫೆಕ್ಟಿವ್ ಇಲ್ಲ. ಹಾಗಾಗಿ ಅದರಲ್ಲಿ ಆ ಆ್ಯಕ್ಟ್ ಇರೋದು ಇದ್ರೂ ಕೂಡ ಅದರಲ್ಲಿ ಅಷ್ಟೊಂದು ಗಂಭೀರತೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ, ಈ ಥರದ್ದು ಸರ್ವೆ ಮಾಡಿದಾಗ ಮಹಾರಾಷ್ಟ್ರದೊಂದು ಸರ್ವೆ ಆಯಿತು. ಮಹಾರಾಷ್ಟ್ರದ ಸರ್ವೆ ಆದಾಗ ಅದರಲ್ಲಿ ಎಷ್ಟು ಕೇಸಸ್ ರಿಪೋರ್ಟ್ ಆಗಿದೆ ಅನ್ನೋದು, ಮಹಾರಾಷ್ಟ್ರದಲ್ಲಿ ಕೂಡ ಇದೇ ಥರ ಆ್ಯಕ್ಟ್ ಇದೆ. ಅದರಲ್ಲಿ ಎಷ್ಟು ಕೇಸಸ್ ರಿಪೋರ್ಟ್ ಆಗಿದೆ ಅನ್ನೋದನ್ನು ಮುಖ್ಯ. ಅದರಲ್ಲಿ 157 ಕೇಸ್ ರಿಪೋರ್ಟ್ ಆಗಿದೆ ಒಂದು ವರ್ಷದಲ್ಲಿ. ಇದು ರಿಪೋರ್ಟ್ ಆಗಿದೆ ಅಂದರೆ ಈ ಥರ ಇನ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಗಿರೋದು. ಇದೇ ಥರ ಎಷ್ಟೋ ಸಲ ಹೇಗಾಗುತ್ತೆ ಅಂದರೆ, ಒಬ್ಬರು ಎಮರ್ಜೆನ್ಸಿಲಿ ಡ್ಯೂಟಿ ಮಾಡ್ತಿದ್ದಾರೆ, ಏನೋ ಒಬ್ಬರು ಬೇರೆಯವ್ರು ಬಂದುಬಿಟ್ಟು ಏನೋ ಅವ್ಯಾಚ ಪದದಲ್ಲಿ ಮಾತಾಡ್ತಾರೆ, ಇಲ್ಲ ಕಾಲರ್ ಹಿಡಿತಾರೆ, ಅದು ಅಲ್ಲಿಗೆ ಮುಗ್ದೋಗುತ್ತೆ. ಅದನ್ನೆಲ್ಲದನ್ನು ಎಲ್ಲ ಡಾಕ್ಟ್ರುಗಳು ಅದನ್ನು ರಿಪೋರ್ಟ್ ಮಾಡಲ್ಲ. ಯಾಕಂದರೆ ಕೆಲಸನೇ ಇಷ್ಟಿದೆ. ಈಗ ಇನ್ನು ಕೋರ್ಟ್ ಕಚೇರಿ ಅಂತ ಯಾರು ಅಲ್ದಾಡ್ತಾರೆ? ಇಂಥವೆಲ್ಲ ಚಿಕ್ಕ ಪುಟ್ಟದೆಲ್ಲ ಆಗ್ತಾನೆ ಇರುತ್ತೆ ಅಂತ ಬಿಟ್ಬಿಟ್ಟಿದ್ದಾರೆ. ಯಾಕೆ ಡಾಕ್ಟ್ರು ಕೂಡ ಯಾಕೆ ಬಿಟ್ಟಿದ್ದಾರೆ ಅಂದರೆ, ಅವ್ರಿಗೂ ಗೊತ್ತಿದೆ ಈ ಥರ ಕಾನೂನಿದೆ, ಅದೇನು ಮಾಡಲ್ಲ ನಮಗೆ ಅಂತ. ಹಾಗಾಗಿ ಇದು ಏನು 157 ಅಂತ ನಂಬರ್ ಹೇಳ್ತಿದ್ದೀನಲ್ಲ, ಇದಕ್ಕಿಂತ 20-30 ಪಟ್ಟು ಜಾಸ್ತಿ ಈ ಥರ ಇನ್ಸಿಡೆಂಟ್ಗಳು ನಡೆದಿದೆ. ಓಕೆ, ನಾವು ಈಗ ರಿಪೋರ್ಟೆಡ್ ಬಗ್ಗೆ ಮಾತಾಡೋಣ. 157 ಇನ್ಸಿಡೆಂಟ್ಗಳು ಗೊತ್ತಾಗಿದೆ. ಅದರಲ್ಲಿ ಚಾರ್ಜ್ ಶೀಟ್ ಫೈಲ್ ಆಗಿರೋದು 71. ಆ 71 ಚಾರ್ಜ್ ಶೀಟಲ್ಲಿ ಟ್ರಯಲ್ ಅಂದರೆ ಕೋರ್ಟಿಗೆ ಹೋಗಿರೋದು 2, ಕನ್ವಿಕ್ಷನ್ ಆಗಿದ್ದು 0. ಇದು 2019 ಮಹಾರಾಷ್ಟ್ರದ ಅಂಕಿ ಅಂಶಗಳು. ಇದೇ ಥರ ಸಿಮಿಲರ್ ಇದೆ ಎಲ್ಲ ರಾಜ್ಯಗಳಲ್ಲೂ. ಇದೇ ಥರ ಸಿಮಿಲರ್ ಇದೆ. ಆ್ಯಕ್ಟ್ ಇದೆ ಕಾಗದದಲ್ಲಿ, ಆದರೆ ಅದರಿಂದ ಔಟ್ಕಮ್ ಇಲ್ಲ, ಅದರಿಂದ ಏನೂ ಒಂದು ಪ್ರೊಟೆಕ್ಷನ್ ಸಿಗಲ್ಲ. ಹಾಗಾಗಿ 2020ರಲ್ಲಿ
ಸೆಂಟ್ರಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ತರ್ತಾರೆ. ಅದನ್ನು ಕೂಡ ಇವತ್ತಿನ ದಿನಕ್ಕೆ ಅದು ಕೂಡ ಕಾಗದದಲ್ಲೇ ಇದೆ, ಅದನ್ನು ಪಾಸ್ ಆಗಲಿಲ್ಲ. ಆ ಟೈಮಲ್ಲಿ ಯಾಕಾಯಿತು ಅಂದರೆ ಕೋವಿಡ್ ಸಮಯದಲ್ಲಿ ಈ ಹಲ್ಲೆಗಳೆಲ್ಲ ಜಾಸ್ತಿ ಆಗೋಕ್ಕೆ ಶುರುವಾಯಿತು. ಅದು ಶುರುವಾದಾಗ ಎಪಿಡೆಮಿಕ್ಸ್ ಆ್ಯಕ್ಟಲ್ಲಿ ಅಮೆಂಡ್ಮೆಂಟ್ ಮಾಡಿದ್ರು 22 ಏಪ್ರಿಲ್ 2020ರಲ್ಲಿ ಅಮೆಂಡ್ಮೆಂಟ್ ಮಾಡಿ ಪನಿಷ್ಮೆಂಟನ್ನು ಜಾಸ್ತಿ ಮಾಡಿದ್ರು, ಫೈನ್ ಜಾಸ್ತಿ ಮಾಡಿದ್ರು, ಇಂಪ್ರಿಸನ್ಮೆಂಟ್ ಜಾಸ್ತಿ ಮಾಡಿದ್ರು. ಆದರೆ ಅದರಲ್ಲಿ ತೊಂದರೆ ಏನಿತ್ತು ಅಂದರೆ ಕೋವಿಡ್ ಮುಗಿದ ತಕ್ಷಣ ಎಪಿಡೆಮಿಕ್ ಆ್ಯಕ್ಟ್ ಮುಗಿದೋಗುತ್ತೆ, ಅದು ಮುಂದೆ ಕಂಟಿನ್ಯೂ ಆಗಲ್ಲ. ಸೊ ಅದು ಟೆಂಪ್ರರಿ ರಿಲೀಫ್ ಕೊಟ್ಟಿದ್ರು. ಅದನ್ನು ಬೇಸಿಸ್ ಆಗಿಟ್ಕೊಂಡು ಸೆಂಟ್ರಲ್ ಪ್ರೊಟೆಕ್ಷನ್ ಅಂತ ಆ್ಯಕ್ಟ್ ಡ್ರಾಫ್ಟ್ ಮಾಡಿದ್ರು. ಆದರೆ ಅದನ್ನು ಕಾನೂನಾಗಿ ಪಾಸ್ ಮಾಡಲಿಲ್ಲ, ಅದು ಇನ್ನೂ ಕೇವಲ ಕಾಗದದಲ್ಲೇ ಇದೆ. ಓಕೆ. ಈಗ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಈಗ ಸೆಂಟ್ರಲ್ ಗೌರ್ಮೆಂಟಿಂದ? ಈಗ ಸ್ಟೇಟ್ ಗೌರ್ಮೆಂಟ್ ಕಾನೂನು ಕೂಡ ಇದೆ, ಬಟ್ ಕೇವಲ ಆದರೆ ಅದು ಸರಿಯಾಗಿ ಲಾಗು ಆಗ್ತಾ ಇಲ್ಲ ಅಥವಾ ಅದು ಭಯ ಹುಟ್ಟಿಸುವಲ್ಲಿ ವಿಫಲಗೊಂಡಿದೆ ಅನ್ನೋದು ಒಂದು ಮಾತಿದೆ. ಎರಡನೇ, ಸೆಂಟ್ರಲ್ ಗೌರ್ಮೆಂಟ್ ಆ್ಯಕ್ಟ್ ಇನ್ನೂ ಪಾಸೇ ಮಾಡಿಲ್ಲ. ವಾಟ್ ಆರ್ ಯುವರ್ ಎಕ್ಸ್ಪೆಕ್ಟೇಷನ್ಸ್? ನಮ್ಮದು ಎಕ್ಸ್ಪೆಕ್ಟೇಷನ್ ಏನು ಅಂದರೆ, ಇದು ಏನು ವೈಲೆನ್ಸ್ ಆಗುತ್ತೆ, ನಾವು ವೈಲೆನ್ಸ್ ಮಾಡಬಹುದು ಅಂತ ಅದೇನು ಮನೋಭಾವನೆ ಇದೆ, ಅದನ್ನು ಕಡಿವಾಣ ಹಾಕೋಕ್ಕೆ ಈ ಥರ ಒಂದು ಕಠೋರವಾದ ಕಾನೂನು ಇರಬೇಕು. ಈಗ ಏನು ಸೆಂಟ್ರಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ನಾವು ಮಾತಾಡ್ತಿದ್ವಿ 2020 ಏನು ಡ್ರಾಫ್ಟ್ ಮಾಡಿದ್ರು, ಅದರಲ್ಲಿ ಈ ಥರದ್ದು ಏನೇ ಹೆಲ್ತ್ ವರ್ಕರಿಗೆ, ಡಾಕ್ಟರ್ ಆಗಲಿ, ನರ್ಸ್ ಆಗಲಿ, ಲ್ಯಾಬ್ ಟೆಕ್ನಿಷಿಯನ್ ಆಗಲಿ, ಇಲ್ಲ ಆಶಾ ವರ್ಕರ್ ಆಗಲಿ, ವಾರ್ಡಲ್ಲಿ ಕೆಲಸ ಮಾಡೋ ಸ್ಟಾಫ್ ಆಗಲಿ, ವಾರ್ಡ್ ಬಾಯ್ಸ್ ಇರಲಿ, ಎಲ್ಲರನ್ನೂ ಇನ್ಕ್ಲೂಡ್ ಮಾಡುತ್ತೆ. ಈವನ್ ಆಯುಷ್ಮಾನ್ ಭಾರತದ ರಿಜಿಸ್ಟರ್ ಕೌಂಟ್ರಲ್ಲಿ ಕುಂತು ಏನು ರಿಜಿಸ್ಟ್ರಿ ಬರೀತಿರ್ತಾರೆ, ಅವರಿಗೂ ಕೂಡ ಏನಾದರೂ ಆದರೆ ಅದರಲ್ಲೇ ಇನ್ಕ್ಲೂಡ್ ಮಾಡ್ತಾರೆ. ಇದು ಅಡ್ವಾಂಟೇಜ್. ಪ್ಲಸ್ ಮತ್ತು ಯಾವ ಜಾಗದಲ್ಲಿ ಈ ಥರ ಆಸ್ಪತ್ರೆ ಅಂದರೆ ಏನು, ಆಸ್ಪತ್ರೆ ಒಳಗಡೆನೇ ಆಗಬೇಕಂತಿದೆಯಾ, ಗೇಟಲ್ಲಾದರೆ ಏನು, ಆ ಥರದ್ದೆಲ್ಲ ಲೂಪ್ ಹೋಲ್ಗಳು ಇತ್ತು ಮೊದಲು. ಕರೆಕ್ಟ್. ಅದೆಲ್ಲನೂ ಇನ್ಕ್ಲೂಡ್ ಆಗುತ್ತೆ. ಪ್ರಿಮೈಸಿಸ್ ಅಂತ ಈ ಡೆಫಿನೇಷನಲ್ಲಿ ಹೇಳಿದ್ದಾರೆ. ಹಾಗೆ ಇದೆಲ್ಲನೂ ಇನ್ಕ್ಲೂಡ್ ಆಗುತ್ತೆ. ಶಿಕ್ಷೆ ಇದನ್ನು ನಾನ್ ಕಾಗ್ನಿಸಬಲ್ ಅಂತ ಕನ್ಸಿಡರ್ ಮಾಡ್ತಾರೆ, ನಾನ್ ಬೈಲೇಬಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ ಶಿಕ್ಷೆ ಬಂದುಬಿಟ್ಟು 5,000ದಿಂದ 5 ಲಕ್ಷದವರೆಗೂ, ಇಂಪ್ರಿಸನ್ಮೆಂಟ್ ಬಂದುಬಿಟ್ಟು ಅಪ್ ಟು 5 years ಅಂತ ಇದರಲ್ಲಿ ಹೇಳಿದ್ದಾರೆ. ಸೊ ಕಂಪೇರ್ ಟು ಇತರೆ ರಾಜ್ಯಗಳಲ್ಲಿರೋ ಆ್ಯಕ್ಟ್ಗಿಂತ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಕಠೋರವಾಗಿದೆ. ಮುಂದೆ ಆಗಬಹುದು ಅನ್ನೋ ಏನೇ ಈ ಥರ ಘಟನೆಗಳಿದೆ ಅದಕ್ಕೆ ಒಂದು ಕಡಿವಾಣ ಹಾಕುತ್ತೆ, ಹೆದರಿಕೆ ಹುಟ್ಟಿಸುತ್ತೆ. ಮತ್ತು ಇವಾಗ ಸ್ಪೆಸಿಫಿಕಲಿ ನಾವು ದೇಶದಾದ್ಯಂತ ಡಾಕ್ಟರ್ಸ್ ಮಾಡ್ತಾ ಇರೋ ಮೂಮೆಂಟಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅಂದರೆ ಮುಖ್ಯವಾಗಿ 2 ಸರ್. ಒಂದು, ನಮ್ಮ ಸಹೋದ್ಯೋಗಿಗೆ ಏನು ಕಠೋರವಾಗಿ ಅನ್ಯಾಯ ಆಗಿದೆ ಅದು ನ್ಯಾಯ ಸಿಗಬೇಕು, ಅವ್ರ ತಂದೆ ತಾಯಿಗೆ ನ್ಯಾಯ ಸಿಗಬೇಕು, ಪಾರದರ್ಶಕ ತನಿಖೆ ಆಗಬೇಕು. ಸ್ವಲ್ಪ ಮಟ್ಟಿಗೆ ನಮ್ಮ ಮೂಮೆಂಟ್ ಇದಕ್ಕೆ ಸ್ವಲ್ಪ ನಮಗೆ ಸಮಾಧಾನವೂ ಆಗಿದೆ, ಯಾಕಂದರೆ ಫಸ್ಟ್ CBI ತಗೊಳ್ತು, ಇವತ್ತಿಂದ ಸುಪ್ರೀಂ ಕೋರ್ಟ್ ಕೂಡ ಅದರ ಬಗ್ಗೆ ಹಿಯರಿಂಗ್ ಮಾಡ್ತಾ ಇದೆ. ಸೊ ಒಂದು ನಮ್ಮ ಮುಖ್ಯವಾದ ಗೋಲ್ ಇದು, ನಮ್ಮ ಸಹೋದ್ಯೋಗಿಗೆ ನ್ಯಾಯ ಸಿಗಬೇಕು. ಇನ್ನೊಂದು ಸರ್ ಹೇಳಿದಾಗೆ ಸೆಂಟ್ರಲ್ ಪ್ರೊಟೆಕ್ಷನ್ ಆ್ಯಕ್ಟ್, ಸೊ ಅದ್ರ ಬಗ್ಗೆ ಸರ್ ಹೇಳಿದ್ದಾರೆ. ಇದೆರಡೂ ಕೂಡ ನಮ್ಮ ಮುಖ್ಯವಾದ ಗೋಲ್ಸ್. ತಾವೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಿ ಮೇಘ? ಹಾಂ ಸರ್, ಇವಾಗ ಅವ್ರು ಹೇಳ್ದಂಗೆ ಇಬ್ಬರು ಹೇಳ್ದ ಹಾಗೆ ಒಂದು ಭಯ ಅನ್ನೋದು ಸ್ವಲ್ಪ ಅವ್ರಿಗೂ, ಅಥವಾ ಭಯ ಅನ್ನೋದಕ್ಕಿಂತ ಅರಿವೇ ಇರಬೇಕು. ಈ ಥರ ಒಂದು ಆದರೆ ಶಿಕ್ಷೆ ಕಠೋರವಾಗಿರುತ್ತೆ. ಯಾಕಂದರೆ ಅವರು ಸುಮ್ಮನೆ ಯಾರೂ ಡಾಕ್ಟ್ರು ಯಾರ್ದೋ ಪ್ರಾಣ ತೆಗಿಬೇಕು ಅಂತ ಯಾವತ್ತೂ ಮಾಡೋದಿಲ್ಲ. ಕೆಲವೊಂದು ಸರಿ ಅದು ಆ ಸನ್ನಿವೇಶ ಹಾಗಿರುತ್ತೆ, ತೀವ್ರತೆ ಹಾಗಿರುತ್ತೆ, ಅವರ ಪ್ರಾಬ್ಲಮ್ ಆಗಿರಬಹುದು. ಸೊ ಅವ್ರಿಗೆ ಅರಿವೇ ಇರಬೇಕು. ನಾವು ಸ್ವಲ್ಪ ಎಮೋಷ್ನಲ್ ಆಗಿರ್ತೀವಿ, ಬಟ್ ಈ ಥರ ಕೃತ್ಯ ಮಾಡಿದಾಗ ನಮಗೆ ಬಹಳಷ್ಟು ಈ ಥರ ಪನಿಷ್ಮೆಂಟ್ಸ್ ಇದ್ದಾವೆ ಅನ್ನೋ ಅರಿವೇ ಇದ್ದರೆ ಅವರು ಸ್ವಲ್ಪ ಹಿಂಜರಿತಾರೆ. ಅದು ಒಂದು. ಮತ್ತು ಅವ್ರು ಹೇಳಿದಾಗೆ ಒಂದು ಸೆಂಟ್ರಲ್ ಪ್ರೊಟೆಕ್ಷನ್ ಆ್ಯಕ್ಟು ಮತ್ತು ಈ ಒಂದು ಕೃತ್ಯ ಏನು ನಡೆದಿದೆ ಸುಪ್ರೀಂ ಕೋರ್ಟಲ್ಲಿ ಇಂದು ಅದ್ರ ಬಗ್ಗೆ ಡಿಸ್ಕಷನ್ಸ್ ಆಗ್ತಾ ಇದೆ. ಸೊ ಹೆಲ್ತ್ ಕೇರ್ ವರ್ಕರ್ಸ್ಗೆ ಏನು ಕೆಲಸದ ಜಾಗದಲ್ಲಿ ವರ್ಕ್ ಪ್ಲೇಸ್ ಸೇಫ್ಟಿ ಅಂತ ಹೇಳ್ತೀವಿ, ಕೆಲಸದ ಜಾಗದಲ್ಲಿ ಎಲ್ಲ ಹೆಲ್ತ್ ಕೇರ್ ವರ್ಕರ್ಸ್ಗೆ ಒಂದು ಸೇಫ್ಟಿ ಅನ್ನೋದು ಮುಖ್ಯವಾಗಿ ಬೇಕಾಗತ್ತೆ ಸರ್. ಇದು ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈ ಅರಿವು ಯಾಕೆ ಇರಬೇಕು, ಜನರಲ್ಲಿ ಯಾಕೆ ಇರಬೇಕು, ಯಾಕೆ ಈ ಸೆಂಟ್ರಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಡಾಕ್ಟರ್ಸನ್ನು ಪ್ರೊಟೆಕ್ಟ್ ಮಾಡುತ್ತೆ, ಆದರೆ ಇದರಿಂದ ಜನತೆಗೆ ಏನು ಉಪಯೋಗ ಅಂತ ಪ್ರಶ್ನೆ ಇರ್ಬೋದು ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಟ್ಟು ಹೇಳ್ತೀನಿ ನಾನು. ಈಗ ಒಂದು ಆಸ್ಪತ್ರೆಯಲ್ಲಿ ಒಬ್ಬರು ಸರ್ಜನ್ ಇದ್ದಾರೆ ಅಂದ್ಕೊಳ್ಳೋಣ, ಅವ್ರ ಹತ್ರ ಆಕ್ಸಿಡೆಂಟ್ ಪೇಷಂಟ್ ಬಂತು. ಈಗ ಹೇಗಿರುತ್ತಂದರೆ, ಇದು ಮೆಜಾರಿಟಿ ಕೇಸಸಲ್ಲಿ ಇದು ಈ ಥರ ಇದು ನಿಜ ನಾನು ಹೇಳ್ತಿರೋದು.
ಪೇಷಂಟ್ ಇರ್ತಾರೆ, ಪೇಷಂಟ್ ಫ್ಯಾಮಿಲಿ ಇರುತ್ತೆ, ಇಮಿಡಿಯೇಟ್ ಫ್ಯಾಮಿಲಿ, ಗಂಡನೋ ಹೆಂಡ್ತಿನೋ ಅಪ್ಪನೋ ಅಮ್ಮನೋ ಯಾರೋ ಇರ್ತಾರೆ. ಅದ್ರ ಜೊತೆಗೆ ಒಂದು 10 ಜನ ಎಕ್ಸ್ಟ್ರಾ ಬಂದಿರ್ತಾರೆ. ಇಲ್ಲಿ ಪೇಷಂಟ್ ಪಾರ್ಟಿ ಏನಿರ್ತಾರೆ ಅವರಿಗೆ ನಮ್ಮ ಪೇಷಂಟ್ ಟ್ರೀಟ್ಮೆಂಟ್ ಆಗಲಿ ಚೆನ್ನಾಗಾಗಲಿ ಸರಿ ಹೋಗಲಿ ನಮ್ಮದು ಅಂತ ಅಷ್ಟೇ ಮೆಂಟಾಲಿಟಿ ಇರುತ್ತೆ. ಕರೆಕ್ಟ್. ಮೆಜಾರಿಟಿ ಅವರಿಗೆ ಅಲ್ಲಿ ಅಗ್ರೆಷನ್ ತೋರಿಸೋಷ್ಟು ಆಗಲಿ, ಯಾಕಂದರೆ ಅಲ್ಲಿ ಆಕ್ಸಿಡೆಂಟ್ ಆಗಿದೆ, ಜೀವ ಹೋಗ್ತಾ ಇದೆ ಅನ್ನೋ ಭಾವನೆ ಇರುತ್ತೆ. ಅದು ಅವ್ರ ಎಮೋಷನ್ಸ್, ಅವ್ರ ಅಗ್ರೆಷನ್ ಅದನ್ನು ಒಪ್ಕೋಬೋದು. ಆದರೆ ಅವ್ರ ಜೊತೆಗೇನು ಬಂದಿರ್ತಾರೆ ಎಕ್ಸ್ಟ್ರಾ, ಅವರೆಲ್ಲರೂ ಕೂಡ ಅದನ್ನು ಯಾವುದೇ ಕಾರಣ ಇಲ್ಲದೇ ಆ್ಯಂಪ್ಲಿಫೈ ಮಾಡ್ತಾರೆ. ಯಾಕೆಂದರೆ ಅಲ್ಲಿರೋ ಡಾಕ್ಟರಿಗೆ ಅವರೊಬ್ಬರೇ ಪೇಷಂಟ್ ಜೊತೆಗೆ ಇನ್ನಷ್ಟು ಪೇಷಂಟ್ಗಳು ಇರ್ತಾರೆ. ಕರೆಕ್ಟ್. ಫಾರ್ ಎಕ್ಸಾಂಪಲ್ ಒಂದು 4 ಜನ ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಒಬ್ಬರು ಸೀರಿಯಸ್ ಇದ್ದಾರೆ, ಒಬ್ಬರಿಗೆ ಸ್ವಲ್ಪ ಕೈಯಲ್ಲಿ ಪೆಟ್ಟಾಗಿದೆ, ಒಬ್ರಿಗೆ ಕಾಲಲ್ಲಿ ಪೆಟ್ಟಾಗಿದೆ, ಇನ್ನೊಬ್ರಿಗೆ ತರ್ಚಿದೆ. ಈಗ ಕಾಮನ್ ಸೆನ್ಸ್ ಪ್ರಕಾರ ನೋಡಿದ್ರೆ ನಾನು ಯಾರನ್ನ ಫಸ್ಟ್ ಅಟೆಂಡ್ ಮಾಡಬೇಕು, ಯಾರು ಸೀರಿಯಸ್ ಇದ್ದಾರೆ ಅವ್ರನ್ನ. ಕರೆಕ್ಟ್. ಏನಾಗುತ್ತೆ ಅಂದರೆ 4ನೇ ಅವನು ಏನು ತರ್ಚ್ಕೊಂಡು ಬಂದಿರ್ತಾರೆ, ಅವ್ರಿಗೆ ಏನು ಅನಿಸುತ್ತೆ, ನಾನು ಫಸ್ಟ್ ಬಂದಿದ್ದೀನಿ, ನನ್ನ ಯಾಕೆ ನೋಡ್ತಿಲ್ಲ ಇವನು. ಆ ತರಚಿದವನಿಗೆ ಗಾಯ ಜಾಸ್ತಿ ಕಾಣ್ತಾ ಇರ್ಬೋದು, ಇನ್ನೊಬ್ಬನಿಗೆ ಒಳಗಡೆ ಗಾಯ ಆಗಿರ್ಬೋದು. ಸೊ ದಟ್ ಇಸ್ ಯಾರಿಗೆ ಅಷ್ಟು ಅರ್ಜೆಂಟ್ ಅಟೆನ್ಷನ್ ರಿಕ್ವೈರ್ಡ್ ಇದೆ ಅಂತ ಡಾಕ್ಟರ್ ಡಿಸೈಡ್ ಮಾಡಿ ಆ ಥರ ಮಾಡ್ತಾರೆ. ಈ ಥರದ್ರಲ್ಲಿ ಏನು ತೊಂದರೆ ಆದವರಾಗಲಿ ಅವ್ರಿಗಿಂತ ಥರ್ಡ್ ಪಾರ್ಟಿಗಳೇನು ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾರೆ. ಅದರಿಂದ ಏನಾಗುತ್ತೆ, ಒಂದು ನ್ಯೂಸೆನ್ಸ್ ಆಯಿತು, ಒಂದು ಗಲಾಟೆ ಆಯಿತು, ಬಡ್ದಾಡಿದ್ರು, ಡಾಕ್ಟರ್ ಹೊಡೆಸ್ಕೊಂಡ್ರು, ಮುಗೀತು. ಈಗ ನೆಕ್ಸ್ಟ್ ಟೈಮ್ ಇದೇ ಕೆಲಸ ನಾನು ಮಾಡಬೇಕು ಅಂದಾಗ ಅವಾಗ ಹೆದರಿಕೆ ಇರುತ್ತೆ. ಕರೆಕ್ಟ್. ಅವಾಗ ಏನಾಗುತ್ತೆ, ಯಾಕಪ್ಪ ಇಷ್ಟು ಜನ ಬಂದಿದ್ದಾರೆ, ಏನು ಮಾಡೋದು, ಒಂದು ಕೆಲಸ ಮಾಡೋಣ, ಇದನ್ನು ಇಲ್ಲಿ ಆಗಲ್ಲ, ರೆಫರ್ ಮಾಡಿಬಿಡೋಣ ಅಂತ ಆಗುತ್ತೆ. ಇವತ್ತು ನಾನು ಹೊಡ್ಸ್ಕೊಂಡಿದ್ದೀನಿ ಅಂದರೆ ನನ್ನ ಫ್ರೆಂಡ್ ಕೂಡ ನಾನು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿರ್ತೀನಿ. ಈ ಥರ ಈಗ ಒಂದು 10-15 ಜನ ಈ ಥರ ಮಿಸ್ಕ್ರಿಟೆಂಟ್ಸ್ ಬರ್ತಿದ್ದಾರೆ ಅಂತ ಗೊತ್ತಾದರೆ ನಾನು ಆ ರಿಸ್ಕ್ ತೊಗೊಳಕ್ಕೆ ರೆಡಿ ಆಗದೇ ಇರ್ಬೋದು. ಇದೇ ಮೆಂಟಾಲಿಟಿ, ಇದೇ ಹೆದರಿಕೆ ಎಲ್ಲರಿಗೂ ಸ್ಪ್ರೆಡ್ ಆಗ್ತಾ ಹೋದರೆ ನಾವು ಇಷ್ಟು 10-12 ವರ್ಷ ಏನು ಕಷ್ಟಪಟ್ಟು ಓದಿ ಇದು ಮಾಡ್ತಿದ್ದೀವಿ, ಅದನ್ನು ನಾವು ಸರ್ವಿಸಸ್ ಡಿಸ್ಪ್ಯಾಚ್ ಮಾಡೋಕ್ಕಾಗಲ್ಲ. ಆ 10-12 ಜನ ಬಂದೇ ಇರಲಿಲ್ಲ, ಜಸ್ಟ್ ಪೇಷಂಟ್ ರಿಲೇಟಿವ್ ಇದ್ದರು. ಪೇಷಂಟ್ ಹೇಳ್ತಾರೆ, ಅವ್ರಿಗೆ ಅರ್ಥ ಆಗುತ್ತೆ, ನಿಮ್ಮ ಪೇಷಂಟ್ ಕಂಡೀಷನ್ ಈ ಥರ ಇದೆ, ಚೆನ್ನಾಗಾಗ್ತಾರೆ, ಈ ಥರ ಇದೆ, ಸ್ವಲ್ಪ ಕಷ್ಟ ಇದೆ, ಈ ಥರ ಇದೆ, ತುಂಬಾ ಕಷ್ಟ ಇದೆ ಅಂತ ಹೇಳಿದರೆ ಅವ್ರು ಅರ್ಥ ಮಾಡ್ಕೋತಾರೆ. ಆದರೆ ಈ 10-12 ಜನ ಏನು ಈ ನ್ಯೂಸೆನ್ಸಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಇವರಿಂದಾಗಿ ಒಂದು ಲೂಪ್ ಡೆವಲಪ್ ಆಗುತ್ತೆ. ಫಸ್ಟ್ ಪೇಷಂಟ್ ಹೋದರು, ಡಾಕ್ಟ್ರಿಗೆ ಡೌಟ್ ಬಂತು, ಈ ಥರ ಈ ಪೇಷಂಟ್ನ ನಾನು ಅಟೆಂಡ್ ಮಾಡಲ ಇಲ್ಲ ರೆಫರ್ ಮಾಡಲ. ಈ ಥರ ರೆಫರ್ ಮಾಡಿದಾಗ ಆ ಪೇಷಂಟ್ ಆ ಜಾಗ ಬಿಟ್ಟು ಒಂದು 200 ಕಿಲೋಮೀಟರ್ ದೂರ ಬಿಟ್ಟು ಒಂದು ದೊಡ್ಡ ಮೆಡಿಕಲ್ ಕಾಲೇಜಿಗೆ ಹೋದರು, ಅಲ್ಲಿ ಆಲ್ರೆಡಿ ಡಿಲೇ ಆಗಿದೆ ಅಂತ ಆದರೆ ಮತ್ತೆ ಅಲ್ಲಿ ಇನ್ನೂ ದೊಡ್ಡ ನ್ಯೂಸೆನ್ಸ್ ಆಗುತ್ತೆ. ಹಾಗಾಗಿ ಇದೇನು ಆ ನ್ಯೂಸೆನ್ಸ್ ಇದೆ, ಆ ನ್ಯೂಸೆನ್ಸ್ ಚಕ್ರಕ್ಕೆ ನಿಲ್ಲೋದಿಲ್ಲ. ಕರೆಕ್ಟ್. ಅದು ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ಅಲ್ಲಿ ಲಾಸ್ ಯಾರ್ದಾಗುತ್ತೆ, ನಮ್ಮದೇ. ನಾವು ಪೇಷಂಟ್ ಯಾರಿತ್ತು ನಮ್ಮದೇ ಲಾಸ್ ಆಗುತ್ತೆ. ಸೊ ಈ ಥರ ಈ ಎಕ್ಸ್ಪೀರಿಯೆನ್ಸ್ ನಾನೇನು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಇದು ಎಷ್ಟೋ ಜನ ರಿಲೇಟ್ ಮಾಡ್ಬೋದು. ಈ ಥರ ಆಗಿದೆ ನಮ್ಮ ಪೇಷಂಟಿಗೆ. ಕೇವಲ ಎಷ್ಟೋ ಸಲ ನಮಗೆ ಹೇಳಿದ್ದಾರೆ ಎಮರ್ಜೆನ್ಸಿಲಿ, ಸರ್ ಇವ್ರು 10-12 ಜನ ಬಂದಿರೋರು ನಮ್ಗೆ ಯಾರು ಅಂತಲೇ ಗೊತ್ತಿಲ್ಲ ಸರ್, ಅವ್ರಿಗೆ ಬಿಟ್ಬಿಡಿ ಸರ್, ನಮ್ಮನ್ನ ಟ್ರೀಟ್ಮೆಂಟ್ ಕೊಡಿ ಸರ್. ಇದೆಲ್ಲ ಗಲಾಟೆ ಆದಮೇಲೆ ಹೇಳಿರೋದು, ಪೇಷಂಟ್ ಜೊತೆಗೆ ಅವರು ಪೇಷಂಟ್ ಇಮಿಡಿಯೇಟ್ ಫ್ಯಾಮಿಲಿ ಅಂಥವ್ರು ಹೇಳಿರೋದು. ಈ ಥರ ಆಗಿರೋ ಘಟನೆಗಳು ಜಾಸ್ತಿ ಇದ್ದಾವೆ. ಪೇಷಂಟ್ ರಿಲೇಟಿವ್ಸು, ಪೇಷಂಟ್ ಮನೆಯವರು ಯಾವತ್ತೂ ಗಲಾಟೆ ಜಾಸ್ತಿ ಮಾಡಲ್ಲ. ಅವ್ರ ಜೊತೆ ಏನು ಪುಂಡ್ರು ಬಂದಿರ್ತಾರೆ, ನಾವು ದೊಡ್ಡಸ್ತಿಗೆ ತೋರ್ಸೋಕ್ಕೆ ಅಂತ ಬಂದಿರ್ತಾರೆ, ಅಂಥವರಿಂದ ಈ ಥರ ತೊಂದರೆಗಳಾಗುತ್ತೆ. ಸೊ ನಾವು ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದು ಆರೋಗ್ಯಯುತ ಸಮಾಜ ಇರಬೇಕು ಅಂದರೆ ಅದರಲ್ಲಿ ಡಾಕ್ಟ್ರುಗಳಿರಬೇಕು. ಆದರೆ ಡಾಕ್ಟ್ರದೇ ಆರೋಗ್ಯ ಸರಿ ಇಲ್ಲ ಅಂದರೆ ಹೇಗೆ ಅಂತ ಅನ್ನೋದು ಪ್ರಶ್ನೆ ಅಲ್ವಾ. ಡಾಕ್ಟ್ರ್ ಆರೋಗ್ಯ ಅಂದರೆ ಅವ್ರ ಮಾನಸಿಕ ಆರೋಗ್ಯ, ಓಕೆ, ಅವರ ಏನು ಹೇಳಿ ಅವ್ರಿಗೆ ಸೇಫ್ಟಿ ಕೊಡುವಂಥ ಒಂದು ಅಟ್ಮಾಸ್ಫಿಯರಿಕ್ ಆರೋಗ್ಯ, ಅದು ಯಾವುದೂ ಸರಿ ಇಲ್ಲ ಅಂತಂದಾಗ ಅವ್ರು ನಮಗೆ ಹೆಂಗೆ ಒಳ್ಳೆಯ ಆರೋಗ್ಯ ಕೊಡೋಕ್ಕೆ ಸಾಧ್ಯ ಅನ್ನೋದು ತುಂಬ ಸಿಂಪಲ್ ಆಗಿರುವಂಥ ಪ್ರಶ್ನೆ. ಸೊ ಒಂದು ನೀವು ಮಾತಾಡ್ತಾ ಹೇಳಿದ್ರಿ 36 ಗಂಟೆ 48 ಗಂಟೆ ಹೀಗೆ ನಾವು ಲಾಂಗ್ ಅವರ್ಸ್ ಕೆಲಸ ಮಾಡಬೇಕಾಗತ್ತೆ ಅಂತ ಅನ್ನೋ ಮಾತನ್ನು ಹೇಳಿದ್ರಿ. ಅದು ಎಲ್ಲ ಪ್ರೊಫೆಷನಲ್ಲೂ ಆ ಥರದ್ದು ಒಂದಷ್ಟು ಎಮರ್ಜೆನ್ಸಿ ಸಿಚುವೇಷನ್ಗಳಿರ್ತವೆ. ಅವಾಗ ನಾವು ಮಾಡಿದ್ದೀವಿ, ನೈಟ್ ಶಿಫ್ಟ್ ಕಂಟಿನ್ಯೂ ಆಗುತ್ತೆ ನಾವು ನ್ಯೂಸ್ ಚಾನಲ್ಗಳಲ್ಲಿ, ಮತ್ತೆ ಕಂಟಿನ್ಯೂ ಆಗಿರುತ್ತೆ ಕೆಲವೊಂದು ಸಲ ಯಾರೋ ಬರದೇ ಇದ್ದಾಗ. ಬಟ್ ಅದೇ ಒಂದು ನಾರ್ಮ್ ಆಗಬಾರ್ದು. ಸೊ ಅದು ತುಂಬ ಮುಖ್ಯ. ಸೊ ಈ ಥರದ್ದು ಯಾಕೆ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಡಾಕ್ಟರ್ ಈ ಫ್ರೆಟರ್ನಿಟಿಲಿ ಪವನ್? ಈಗ ಏನಿದೆ ಅಂದರೆ ಇದೇನು 36 ಅವರ್ಸ್ 48 ಅವರ್ಸ್ ಶಿಫ್ಟ್ ಅಂತ ಏನು ಆಗುತ್ತೆ. ಈಗ MBBS ಫಾರ್ ಎಕ್ಸಾಂಪಲ್ ಒಂದು ಮೆಡಿಕಲ್ ಕಾಲೇಜ್ ಇದೆ ಅಂದ್ಕೊಳ್ಳಿ, ಒಂದು ಬ್ಯಾಚ್ ಆಫ್ MBBS ಇದೆ ಅಂದರೆ 100 ಜನ MBBS ಇರ್ತಾರೆ.
ಅದೇ ಥರ ಇಡೀ ರಾಜ್ಯದಲ್ಲಿ 100 ಬ್ಯಾಚ್ಗಳಿದೆ ಅಂದ್ಕೊಳ್ಳೋಣ. ಅಷ್ಟು ಎಲ್ಲ 100ಕ್ಕೂ ಮುಂದೆ ಸ್ಪೆಷಲೈಸೇಷನಿಗೆ ಎಂಟ್ರಿ ಸಿಗಲ್ಲ. ಅವರು ಎಕ್ಸಾಮ್ ಬರೀತಾರೆ, ಎಂಟ್ರಿ ಸಿಗಲ್ಲ. ಅದರಲ್ಲಿ 25% ಒಂದೊಂದು ಡಿಪಾರ್ಟ್ಮೆಂಟಿಗೆ ಹೋಗ್ತಾರೆ ಅಂದ್ಕೊಳ್ಳೋಣ. ಎಕ್ಸಾಮ್ ಬರೆದು ಪಾಸಾಗಿ ಅವರು ಒಂದೊಂದು ಡಿಪಾರ್ಟ್ಮೆಂಟಿಗೆ ಹೋಗ್ತಾರೆ. ಆದರೆ ಅದೇನು ಬರ್ಡನ್ ಇದೆ, ಜನರು ಎಷ್ಟಿದ್ದಾರೆ, MBBS ಸೀಟ್ಗಳು ಜನ್ರೇಟ್ ಆಗ್ತಿದೆ, ಆದರೆ ಏನು ಸ್ಪೆಷಲೈಸೇಷನ್ ಸೀಟ್ಸ್ ಇದೆಯಲ್ಲ 100 MBBS ಇದೆ ಅಂದರೆ 100 MD MS ಇಲ್ಲ. ಅದರದ್ದು ಪ್ರಪೋರ್ಷನ್ ಇದೆ, ಕಡಿಮೆ ಇದೆ. ಹಾಗಾಗಿ ನಂಬರ್ಗಳು ಜಾಸ್ತಿ ಇದೆ, ನೋ ಡೌಟ್. ಆ್ಯಸ್ ಅ ಡಾಕ್ಟರ್ ಅಂತ ತೊಗೊಂಡ್ರೆ ನಂಬರ್ಗಳು ಜಾಸ್ತಿ ಇದೆ. MBBS ಇಂಟರ್ನ್ಸ್ ಇಷ್ಟು ಜನ ಇದ್ದಾರೆ, ಆದರೆ ಸ್ಪೆಷಲೈಸೇಷನ್ನಲ್ಲಿ ನಂಬರ್ಗಳು ಕಡಿಮೆ ಆಗುತ್ತೆ. ಆ ಸ್ಪೆಸಿಫಿಕ್ ಕೆಲಸನ ಆ ಸ್ಪೆಷಲೈಸೇಷನ್ ಡಾಕ್ಟ್ರೇ ಮಾಡಬೇಕು ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಈಗ ಜನರಲ್ ಮೆಡಿಸಿನಲ್ಲಿ ಇದೆ ಅಂದರೆ ಇನ್ಫೆಕ್ಷನ್ ಆದರೆ, ಎದೆಯಲ್ಲಿ ಶ್ವಾಸಕೋಶದ ತೊಂದರೆ ಇದ್ದರೆ ಅವ್ರು ನೋಡ್ಕೋತಾರೆ. ಜನರಲ್ ಸರ್ಜರಿ ಹೊಟ್ಟೆಯಲ್ಲಿ ಗಂಟಿದೆ, ಮೈಯಲ್ಲಿ ಗಂಟಿದೆ, ಆಪ್ರೇಷನ್ ಮಾಡಬೇಕು, ಅವರು ಅದನ್ನು ನೋಡ್ಕೋತಾರೆ. ಹಾಗಾಗಿ ಅಲ್ಲಿ ವರ್ಕ್ ಫೋರ್ಸ್ ಡಿವೈಡ್ ಆಗುತ್ತೆ. ಈ ಥರ ಇದ್ದಾಗ ಬರೋ ಪ್ರತಿ 100-200 ಪೇಷಂಟಿಗೆ ಒಬ್ಬರಿಬ್ಬರು ರೆಸಿಡೆಂಟ್ ಇರ್ತಾರೆ ಒಂದು ದಿನಕ್ಕೆ. ಈ ಥರ ಒಂದು ದಿನಕ್ಕೆ ಒಬ್ಬರಿಬ್ಬರು ಡಾಕ್ಟರ್ಸ್ ಇರ್ತಾರೆ, ಅವ್ರು ನೋಡ್ಕೊತಾರೆ ಅವ್ರನ್ನ. ಸೊ ಈ ಥರ ಬಂದಾಗ ಒಂದು ಪೇಷಂಟ್ ನೋಡೋಕ್ಕೆ ಒಂದು ಮಿನಿಮಮ್ ಫಾಸ್ಟಾಗಿ ನೋಡಿದ್ರೂ ಕೂಡ ಮಿನಿಮಮ್ 5-10 ನಿಮಿಷ ಆದರೂ ಸ್ಪೆಂಡ್ ಮಾಡಬೇಕಾಗುತ್ತೆ. ಅವು ಕೆಲವೊಂದು ಪೇಷಂಟ್ಗಳು ಆಪ್ರೇಷನ್ ಬೇಕಾಗುತ್ತೆ, ಕೆಲವೊಬ್ಬರಿಗೆ ಇಂಜೆಕ್ಷನ್ ಕೊಡಬೇಕಾಗುತ್ತೆ, ಕೆಲವೊಬ್ಬರಿಗೆ ಫಿಸಿಯೋಥೆರಪಿ ಮಾಡಬೇಕಾಗುತ್ತೆ. ಈ ಥರ ಬೇರೆ 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 ಕೆಲಸಗಳಿರುತ್ತೆ. ಆ ಪರ್ಟಿಕ್ಯುಲರ್ ಕೆಲಸ ಮಾಡೋಕ್ಕೆ ಕೊಟ್ಟರೆ 24 ಗಂಟೆ ಸಾಕಾಗೋದಿಲ್ಲ. ಹಾಗಾಗಿ ಅಟ್ ಅ ಲಾಂಗ್ ಸ್ಟ್ರೆಚ್ ಕೆಲಸ ಮಾಡಬೇಕಾಗಿ ಬರುತ್ತೆ. ಯಾಕೆ ಈ ಥರ ಆಗುತ್ತೆ ಅಂದರೆ ಕಡಿಮೆ ಜನ ಇರೋದ್ರಿಂದಾಗಿ. ಈಗ ಇದೇ ಕೆಲಸಕ್ಕೆ 10 ಜನ ಡಾಕ್ಟರ್ ಇದ್ದಾರೆ ಅಂತ ಇಟ್ಕೊಳ್ಳಿ, 10 ಜನರಲ್ಲಿ ಡಿವೈಡ್ ಆಗುತ್ತೆ. ಈಗ ಆವಾಗ ಬೆಳಗ್ಗೆ 8 ಗಂಟೆಗೆ ಬಂದು ರಾತ್ರಿ ಸಂಜೆ 6 ಗಂಟೆಗೆ ನಾನು ಕೂಡ ಹೋಗ್ಬೋದು. ಯಾಕೆ ಹೋಗೋಕ್ಕಾಗಲ್ಲ ಅಂದರೆ ಉಳಿದಿದ್ದು 8 ಜನ ಇಲ್ಲ. ಆ 8 ಜನದ ಕೆಲಸ ಎಷ್ಟು ಜನರ ಮೇಲೆ ಹೋಗ್ತಾಯಿದೆ? 2 ಮೇಲೆ ಹೋಗ್ತಿದೆ. ಟೋಟಲ್ 10 ಜನರ ಕೆಲಸ 2 ಮಾಡ್ತಿದ್ದಾರೆ. ಈ ಥರ ಕಂಡೀಷನ್ ಇರೋದಕ್ಕಾಗಿ ಆ ಲಾಂಗ್ ಡ್ಯೂಟಿ ಅವರ್ಸ್. ಸೊ ಗ್ಲೋಬಲ್ ಏನಾದರೂ ಹೋಲಿಸ್ಕೊಂಡ್ರೆ ಬೇರೆ ದೇಶಗಳಿಗೆ, ಅಭಿವೃದ್ಧಿಶೀಲ ಅಥವಾ ಅಭಿವೃದ್ಧಿ ಹೊಂದಿರುವಂಥ ದೇಶಗಳು ಹೋಲಿಸ್ಕೊಂಡ್ರೆ ಯಾಕೆ ನಮ್ಮ ಸ್ಥಿತಿ, ನಮ್ಮ ಭಾರತ ದೇಶದ ಸ್ಥಿತಿಗತಿ ಹೀಗಿದೆ ಡಾಕ್ಟರ್ ಇಂಚರ್ ಅವರೇ? ಸರ್, ನೀವು ನೋಡಿದರೆ ಪ್ರತಿ ವರ್ಷ ಕಳೆದ ಸುಮಾರು ವರ್ಷಗಳಿಂದ ನಮ್ಮ ಹೆಲ್ತ್ಗೆ ಎಷ್ಟು ಬಜೆಟ್ ಅಲೋಕೇಶನ್ ಆಗ್ತಾ ಇದೆ ಅಂದರೆ 3.5 4, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಬಟ್ 4ಕ್ಕಿಂತ ಜಾಸ್ತಿ ಹೋಗೋದಿಲ್ಲ. 4% ಹೆಲ್ತ್ಗೆ. ನೀವು US ಅಲ್ಲೆಲ್ಲ ನೋಡಿದರೆ, ಜಸ್ಟ್ ನಾನು ನಿಮ್ಗೆ ಎಕ್ಸಾಕ್ಟ್ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ. US ಅಲ್ಲಿ 22% ಹೆಲ್ತಿಗೆ ಕೊಡ್ತಾ ಇದ್ದಾರೆ, ಸರಿನಾ? ಆಮೇಲೆ ನಮ್ಕಿನ 5-6 ಪಟ್ಟು ಜಾಸ್ತಿ, 5-6 ಪಟ್ಟು. ಅಫ್ಘಾನಿಸ್ತಾನ್ ನೋಡಿದರೆ ಅದು ಕೂಡ 10% ಕೊಡ್ತಾ ಇದ್ದಾರೆ ಅವರು. ಸೊ ನಮ್ಮದು ಒನ್ ಆಫ್ ದ ಲೋಯೆಸ್ಟಲ್ಲಿ ಬರ್ತೀವಿ ನಾವು, ಬಹಳಷ್ಟು ಕಡಿಮೆ ಅಲೋಕೇಶನ್. ಸೊ ಎಷ್ಟು ನಮ್ಮ ಜನಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ, ಅದಕ್ಕೆ ಎಷ್ಟು ಡಾಕ್ಟರ್ಸ್ ಬೇಕು, ಬರೀ ಡಾಕ್ಟರ್ಸ್ ಅಂತಲ್ಲ, ಬೇರೆ ಹೆಲ್ತ್ ಕೇರ್ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ಎಷ್ಟು ಹಾಸ್ಪಿಟಲ್ ಬೇಕು ಅದಿರಬಹುದು, ಎಷ್ಟು ಮೆಡಿಸಿನ್ಸ್ ಬೇಕು ಅದಿರ್ಬೋದು, ಎಷ್ಟು OTs ಬೇಕು, OT ಟೆಕ್ನಿಷಿಯನ್ಸ್ ಎಷ್ಟು ಬೇಕು, ನರ್ಸಿಂಗ್ ಸ್ಟಾಫ್ ಎಷ್ಟು ಬೇಕು, ಅದೆಲ್ಲದೂ ಕೂಡ ಬಹಳಷ್ಟು ಕಡಿಮೆ ಇದೆ. ಈವನ್ ಪರ್ ಕ್ಯಾಪಿಟ ಅಂದರೆ ಒಂದು ಪರ್ಸನಿಗೆ ಗೌರ್ಮೆಂಟ್ ಎಷ್ಟು ಮನಿ ಸ್ಪೆಂಡ್ ಮಾಡುತ್ತೆ ಅಂತಂದರೆ ನಮ್ಮ ದೇಶದಲ್ಲಿ ಅರೌಂಡ್ 69 ಬರುತ್ತೆ. ಅದನ್ನು $69. ನೀವು US ಅಲ್ಲಿ ನೋಡಿದ್ರೆ ಒಂದು ವರ್ಷಕ್ಕೆ ಅದು ಪರ್ ಕ್ಯಾಪಿಟ ಒಂದು ವರ್ಷಕ್ಕೆ. US ಅಲ್ಲಿ ನೋಡಿದ್ರೆ 9,000, ಸರಿನಾ? $9,000 ಗವರ್ಮೆಂಟ್ ಸ್ಪೆಂಡ್ ಮಾಡುತ್ತೆ ಒಬ್ಬ ಮನುಷ್ಯನಿಗೆ. ಆಮೇಲೆ ಬೇರೆ ಇವನ್ ಮೆಕ್ಸಿಕೋ ನೋಡಿದ್ರೆ $558, ಪಾಕಿಸ್ತಾನ 42, ನಮಗಿಂತ ಕಡಿಮೆ, ಅಫ್ಘಾನಿಸ್ತಾನ್ 49. ಸೊ ನಾವು ಇಲ್ಲೂ ಕೂಡ ಒನ್ ಆಫ್ ದ ಲೋಯೆಸ್ಟ್ ಇದ್ದೀವಿ. ಸೊ ನನ್ನ ಅಪೀಲ್ ಏನಂತಂದರೆ ಹೆಲ್ತ್ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು, ಹೆಲ್ತ್ ಬಗ್ಗೆ ಜಾಸ್ತಿ ಪರ್ಸೆಂಟೇಜ್ ಅಲೋಕೇಶನ್ ಆಗಬೇಕು. ಆವಾಗಲೇ ನಮಗೆ ಈ ಸಮಸ್ಯೆಗಳು ಸಾಲ್ವ್ ಆಗೋಕ್ಕೆ ಸಾಧ್ಯ. ಇನ್ನೊಂದು ಸೇಮ್ ಎಕ್ಸಾಂಪಲ್, ನಾವೊಂದು ಸೆಂಟ್ರಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಬಗ್ಗೆ ಕೇಳ್ತಿದ್ದೀವಿ. ಸೊ ಉದಾಹರಣೆಗೆ ಒಂದು ಏರ್ಪೋರ್ಟಲ್ಲಿ
ಫ್ಲೈಟ್ಸೇ ಟೈಮಿಗೆ ಬರ್ತಿಲ್ಲ, ನಂಬರ್ ಆಫ್ ಫ್ಲೈಟ್ಸ್ ಸರಿ ಇಲ್ಲ, ಇಷ್ಟೊಂದು ಪ್ಯಾಸೆಂಜರ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ಓಕೆ ನೀವು CRPF ಪರ್ಸನಲನ್ನು ಇಡಿ, ಅಲ್ಲಿ ಸ್ಟ್ರಿಕ್ಟ್ ಲಾಸ್ ಮಾಡಿ, ಸೊ ಅಲ್ಲಿ ಜನರನ್ನು ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡಿ. ನಾವು ಅಟ್ಲೀಸ್ಟ್ ಅದನ್ನು ಕೇಳ್ತಾ ಇರೋದು. ಬಟ್ ಆ್ಯಕ್ಚುಯಲ್ ಸಮಸ್ಯೆ ಸರಿ ಆಗಬೇಕು ಅಂತಂದರೆ ಫ್ಲೈಟ್ ಕರೆಕ್ಟ್ ಟೈಮಿಗೆ ಬರಬೇಕು. ಇಲ್ಲ ಅಂದರೆ ಅಲ್ಲಿರೋ ಜನರು ಉದ್ವೇಗಕ್ಕೆ ಒಳಗಾಗೇ ಆಗ್ತಾರೆ, ಗಲಾಟೆಗಳು ಆಗೇ ಆಗುತ್ತೆ. ಸೊ ಇಲ್ಲಿ ನಾವೀಗ ಕೇಳ್ತಿರೋದು ಅಟ್ಲೀಸ್ಟ್ ಅಲ್ಲಿ ಸೆಕ್ಯೂರಿಟಿಯನ್ನು ಜಾಸ್ತಿ ಮಾಡಿ ಗಲಾಟೆ ಆದವರಿಗೆ ಪನಿಷ್ಮೆಂಟ್ ಆಗಬೇಕು, ಸೊ ದ್ಯಾಟ್ ಅಲ್ಲಿ ವರ್ಕ್ ಮಾಡ್ತಾ ಇರೋ ಎನ್ವಿರಾನ್ಮೆಂಟಲ್ಲಿ ಸ್ವಲ್ಪ ನಮ್ಗೆ ಧೈರ್ಯ ಬರಬೇಕು ಅಂತ. ಆದರೆ ಬೇರೆ ಸಮಸ್ಯೆಗಳು ಏನಿದೆ, ಫ್ಲೈಟ್ ಕರೆಕ್ಟ್ ಟೈಮಿಗೆ ಬರಬೇಕು, ಫಂಡಮೆಂಟಲ್ ಸಮಸ್ಯೆಗಳು, ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಸರ್ ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕಂದ್ರೆ, ನೀವಾಗಲೇ ಕೇಳ್ತಿದ್ರಿ ಪ್ರತಿಯೊಂದು ವೃತ್ತಿಯಲ್ಲೂ ನಾವು 36 ಗಂಟೆ 48 ಗಂಟೆ ಕೆಲಸ ಮಾಡ್ತೀವಿ ಅಂತ. ಆದರೆ ಅಲ್ಲಿ ಸಾವು ಬದುಕಿನ ಪ್ರಶ್ನೆ ಇರೋದಿಲ್ಲ. ಯಾಕಂದ್ರೆ ಈ ಪ್ರೊಫೆಷನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ವೈದ್ಯಕೀಯ ರಂಗದಲ್ಲಿ ನಾವೇನು ನೋಡ್ತಾ ಇರ್ತೀವಿ, ಯಾವುದೇ ಆಗಲಿ, ಇವಾಗ ಏರ್ಪೋರ್ಟಲ್ಲಿ ಏರೋಪ್ಲೇನ್ ಬೇಗ ಬರಲಿಲ್ಲ ಅಥವಾ ವೆಯ್ಟ್ ಮಾಡಿಸ್ತಾ ಇದ್ದಾರೆ, ಜನಗಳು ಉದ್ರೇಕಗೊಳ್ತಾ ಇದ್ದಾರೆ, ಅದು ಎಲ್ಲ ಕಡೆನೂ ಆಗ್ಬೋದು. ಎಲ್ಲಿ ಮಾಬ್ ಅನ್ನೋದು ಬರುತ್ತೆ, ಜನಗಳು ಜಾಸ್ತಿ ಇರ್ತಾರೆ, ಅವರ ಬೇಡಿಕೆಗಳು ಸರಿಯಾಗಿ ಆಗ್ತಿಲ್ಲ, ಅಲ್ಲಿ ಉದ್ರೇಕ ಅನ್ನೋದು ಸಾಮಾನ್ಯವಾಗಿ ಇರುತ್ತೆ. ಆದರೆ ಎಲ್ಲೂ ಸಹ ಸಾವು ಬದುಕಿನ ಪ್ರಶ್ನೆ ಇರೋದಿಲ್ಲ. ಇಲ್ಲಿ ಜನ ಕಡಿಮೆ, ವೈದ್ಯರು ಕಡಿಮೆ, ಅಷ್ಟು ಕೆಲಸವನ್ನು ಒಬ್ಬರೇ ಮಾಡಬೇಕು. ಅವರ ಮನಸ್ಥಿತಿನ ನಾವು ಅರ್ಥ ಮಾಡ್ಕೋಬೇಕು. ಸಾವು ಬದುಕಿನ ಪ್ರಶ್ನೆ ಇರುವಾಗ ಉದ್ವೇಗ ಅನ್ನೋದು ಹೆಚ್ಚಾಗುತ್ತೆ. ಸೊ ಅವರ ಏನು ಮನಸ್ಸು ಅವ್ರ ಕಂಟ್ರೋಲಲ್ಲಿ ಇರೋದಿಲ್ಲ. ಸೊ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ನಮ್ಮ ವೃತ್ತಿರಂಗದಲ್ಲಿ ನಾವು ನೋಡೋದಾದರೆ. ನೀವೇನು 9 ದಿನಗಳಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ ಜನ ಹೆಂಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ನಿಮಗೆ? ಓಕೆ, ಈಗ ನಮ್ಮ ಈ ಫಾರ್ ಎಕ್ಸಾಂಪಲ್ ಕರ್ನಾಟಕದೇ ಜನ ನಾವು ನೋಡಿದರೆ, ನಮಗೆ ವೈದ್ಯೋ ನಾರಾಯಣೋ ಹರಿ ಅಂತ ಒಂದು ಉಕ್ತಿ ಇದೆ. ಸೊ ಅಂದರೆ ವೈದ್ಯರನ್ನ ನಾವು ದೇವ್ರ ಥರ ನಾವು ನೋಡ್ತೀವಿ. ಸೊ ಆ ಥರದೊಂದು ಕಲ್ಚರಲ್ ಒಂದು ಮೆಂಟಾಲಿಟಿ ನನ್ನ ಪ್ರಕಾರ ಮೆಜಾರಿಟಿ ಜನರಲ್ಲಿದೆ. ಡಾಕ್ಟ್ರನ್ನ ಯಾರು ಕೂಡ ನಾವು ಟ್ರೀಟ್ ಮಾಡೋಕ್ಕೆ ಯಾರೂ ಮನಸ್ಸು ಒಪ್ಪಲ್ಲ. ಅವ್ರನ್ನ ನಾವು ರೆಸ್ಪೆಕ್ಟ್ಫುಲ್ಲಾಗೆ ನೋಡ್ತೀವಿ. ಏನೇ ಆದರೂ ಕೂಡ ಅವ್ರಿಗೊಂದು ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ಬಟ್ ಅಲ್ಲಿ ಆದರೂ ಒಂದಷ್ಟು ಈ ಥರದಲ್ಲಿ ಇದು ನಡೀತಾ ಇರುತ್ತೆ. ಸೊ ಅಂದರೆ ನಾನು ಹೇಳ್ತಾರೆ ಸೊಸೈಟಿನಲ್ಲಿ ಈ ಥರ ಇದೆ. ಸೊ ಈ ಒಂದು ಏನು ಘಟನೆ ಆಗಿದೆ, ಇದಕ್ಕೆ ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ, ಇದಕ್ಕೆ ಏನು ರೆಸ್ಪಾನ್ಸ್ ಸಿಗ್ತಾ ಇದೆ ನಿಮಗೆ? ಸರ್ ಒಂದು ಹೇಳಬೇಕಂದ್ರೆ ಕೆಲವೊಂದು ಅಂದರೆ ನಮ್ಮ ಆಸ್ಪತ್ರೆನೇ ಅಂತಲ್ಲ, ಇಡೀ ದೇಶದಾದ್ಯಂತ ಎಲ್ಲ ರೆಸಿಡೆಂಟ್ ಡಾಕ್ಟರ್ಸು ಒಂದೇ ಅಂದರೆ ಅಜೆಂಡಾ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಏನಂತಂದರೆ ನಾವು OPD ಸರ್ವಿಸಸ್ ಅಥವಾ ಎಲೆಕ್ಟಿವ್ ಸರ್ವಿಸಸ್ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಸ್ಟಾಪ್ ಮಾಡಿರ್ತಕ್ಕಂಥದ್ದು. ಎಮರ್ಜೆನ್ಸಿ ಸರ್ವಿಸಸ್ ICU ಇರಬಹುದು, ಎಮರ್ಜೆನ್ಸಿಗೆ ಬರುವಂಥದ್ದು ಇರ್ಬೋದು, ಎಮರ್ಜೆನ್ಸಿ ಸರ್ವಿಸಸ್ ಎಲ್ಲನೂ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀವಿ. ಜೊತೆಗೆ ಈ ಪ್ರೊಟೆಸ್ಟ್ ಅಂದರೆ ಏನು ನಾವೆಲ್ಲ ಮಾಡ್ತಾ ಇದ್ದೀವಿ, ಅದರ ಜೊತೆಗೆ ನಾವು ರಕ್ತದಾನ ಶಿಬಿರಗಳನ್ನ ಸಹ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ನಿಮ್ಹಾನ್ಸಲ್ಲೇನೆ ಬ್ಲಡ್ ಡೊನೇಷನ್ ಎವ್ರಿ ಡೇ ನಡೀತಾ ಇದೆ, ಪ್ರತಿದಿನವೂ ನಡೀತಾ ಇದ್ದಾರೆ. ತುಂಬ ಜನ ನಮ್ಮ ರೆಸಿಡೆಂಟ್ಸ್ ಎಲ್ಲ ಹೋಗಿ ಅದನ್ನು ಸಫಲ ಮಾಡಿದ್ದಾರೆ. ಜೊತೆಗೆ ನಾವು ಜನಸಾಮಾನ್ಯರಲ್ಲಿ ಏನು ಅರಿವೆ ಮೂಡಿಸ್ಬೇಕು ಅಂತ ತುಂಬ ಕಡೆ ಹೋಗಿದ್ದೀವಿ. ಎಷ್ಟೊಂದು ಹೋಟೆಲ್ಸಿಗಾಗಿರಬಹುದು ಅಥವಾ ಫ್ರೂಟ್ ಶಾಪ್ಸ್ ಆಗಿರಬಹುದು, ಎಲ್ಲಿ ಜನರು ಹೆಚ್ಚಾಗಿರ್ತಾರೆ ಆ ಥರ ಜಾಗಗಳಿಗೆಲ್ಲ ಹೋಗಿ ಒಂದು ಈ ಘಟನೆಯ ಬಗ್ಗೆ ಒಂದು ಮಾಹಿತಿಯನ್ನು ಒಂದು ಪಾಂಪ್ಲೆಟ್ ಆಗಿ ನಾವು ಪ್ರಿಂಟ್ ಮಾಡಿ ಅಲ್ಲೆಲ್ಲ ಕೊಟ್ಟಿದ್ದೇವೆ. ಅವರು ಸಹ ಕೆಲವರು ಜನರು ಬಹಳ ಆಕ್ಟಿವ್ ಆಗಿ ಅವರು ತಗೊಂಡು ನಾವು ಬೇರೆಯವ್ರಿಗೆ ಕೊಡ್ತೇವೆ ಅಂತ ಫೋಟೋ ತಗೊಂಡು ವಾಟ್ಸಪ್ ಗ್ರೂಪಲ್ಲೆಲ್ಲ ಫಾರ್ವರ್ಡ್ ಮಾಡಿದ್ದಾರೆ. ಕೆಲವರು ಅವರೇ ಸ್ವತಃವಾಗಿ ಅವರೇ ಇಸ್ಕೊಂಡು ಬೇರೆಯವ್ರಿಗೆ ಕೊಡ್ತೀವಿ ಅಂತ ಇಸ್ಕೊಂಡು ಹೋಗಿದ್ದಾರೆ. ಜನರಿಗೂ ಸಹ ಗೊತ್ತು ಇದು ಕೇವಲ ಒಂದು ಡಾಕ್ಟರ್ ಸಮಸ್ಯೆ ಅಲ್ಲ, ಒಂದು ಹೆಣ್ಣು ಮಗುವಿನ ಸಮಸ್ಯೆ. ದೇಶದ ಹೆಣ್ಣು ಮಗುವಿಗೆ ಈ ಥರ ಅನ್ಯಾಯ ಆಗಿದೆ ಅಂದರೆ ಯಾವ ಹೆಣ್ಮಗುಗಾದರೂ ಆಗಬಹುದು. ಸೊ ಅವ್ರಿಗೂ ಸಹ ಅರಿವೆ ಮೂಡಿಸೋದು ಮತ್ತು ಅವ್ರಿಗೂ ಇದರ ವಿರುದ್ಧ ಹೋರಾಡಬೇಕು ಅಂತಿದೆ. ಏನಂದರೆ ತುಂಬ ಜನಕ್ಕೆ ಮುಟ್ಟಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಸೊ ಇನ್ನಷ್ಟು ನಾವು ಅಲ್ಲಿ ಪೇಂಟ್ಸ್ ಮಾಡೋದಾಗಲಿ, ಅಂದರೆ ಏಪ್ರಾನ್ ಹಿಂದೆ ಇದರ ಬಗ್ಗೆ ಅರಿವೆ ಮಾಡೋದಾಗಲಿ, ಫೋರಮ್ ಮಾಲಿಗೆ ಹೋಗಿದ್ವಿ ನಿನ್ನೆ, ಫ್ಲ್ಯಾಶ್ ಮಾಬ್ ಮುಖಾಂತರ, ಸ್ಕಿಟ್ ಮುಖಾಂತರ ಅಲ್ಲಿನ ಜನತೆಗೆ ನಾವು ಅರಿವೆ ಮೂಡಿಸೋದಾಗಲಿ, ಈ ಥರ ಬಹಳಷ್ಟು ನಾವು ಅರಿವೆ ಮೂಡಿಸೋ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಸರ್. ತುಂಬ ಹಾಗೆ ನಾವು ಡಾಕ್ಟರ್ಗಳ ಜೊತೆ ಮಾತಾಡ್ತಾ ಇದ್ವಿ. ಸೊ ಸ್ನೇಹಿತರೆ, ನಾನು ಈಗಾಗಲೇ ಹೇಳಿರೋ ಹಾಗೆ ಡಾಕ್ಟರ್ಗಳ ಬಗ್ಗೆ ಒಂದು ಇನ್ನೇಟ್ ಆಗಿರುವಂಥ ಒಂದು ರೆಸ್ಪೆಕ್ಟ್ ಇದೆ. ಆದರೆ ಕೆಲವೊಂದು ಸಲ ಆ ಒಂದು ರೆಸ್ಪೆಕ್ಟ್ ಹೋಗಿ ಅವ್ರ ಮೇಲೆ ಹಲ್ಲೆ ಮಾಡುವಂಥ, ಅವ್ರನ್ನ ನಾವು ದೂಷಿಸುವಂಥ ಘಟನೆಗಳು ಕೂಡ ನಡೀತವೆ. ಅದಕ್ಕೆ ಫಂಡಮೆಂಟಲ್ ಆಗಿರುವಂಥ ಕೆಲವೊಂದು ಪ್ರಾಬ್ಲಮ್ಗಳು, ಕಾರಣಗಳು ಕೂಡ ಇದೆ. ಅದು ಸರ್ಕಾರದ ಮಟ್ಟದಲ್ಲಿ ಅವೆಲ್ಲ ನಿರ್ಧಾರ ಆಗಬೇಕಾಗಿದೆ. ಆದರೆ ಸರ್ಕಾರ ನಮ್ಮಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಶಿಕ್ಷಣ ಮತ್ತು ಆರೋಗ್ಯ ಅತ್ಯಂತ ಮುಖ್ಯವಾದ ಕ್ಷೇತ್ರಗಳು. ಆದರೆ ಈ ಎರಡೂ ಮುಖ್ಯ ಕ್ಷೇತ್ರಗಳಿಗೆ ಅತ್ಯಂತ ಹೆಚ್ಚು ನಿರ್ಲಕ್ಷ್ಯ ಸರ್ಕಾರ ಮಾಡುತ್ತೆ.
ನೀವು ಯಾವಾಗಲೂ ಅಬ್ಸರ್ವ್ ಮಾಡಿ, ನಮ್ಮ ದೇಶ ಇರ್ಬೋದು, ನಮ್ಮ ರಾಜ್ಯ ಇರ್ಬೋದು, ಅದಕ್ಕೆಲ್ಲ ಕೊಡುವಂಥ ಅಲೋಕೇಶನ್ ತುಂಬ ಕಡಿಮೆ ಇರುತ್ತೆ. ಬೇರೆದಕ್ಕೆಲ್ಲ ಕೊಟ್ಟರು ಕೂಡ ಇದಕ್ಕೆ ಕಡಿಮೆ ಕೊಡ್ತಾರೆ. ಬಿಕಾಸ್ ಇವ್ರಿಗೆ ಇಮ್ಮಿಡಿಯೇಟಾಗಿ ಅದರಿಂದ ಏನು ಬೆನಿಫಿಟ್ ಸಿಗಲ್ಲ, ಓಟ್ಗಳು ಬರಲ್ಲ ಅನ್ನೋ ದೃಷ್ಟಿಯಿಂದ. ಸೊ ಅದು ಬದಲಾಗಬೇಕು. ಲೀಡರ್ಗಳು ಬಂದು ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅನ್ನೋದು ನಮ್ಮ ಒಂದು ಮನವಿ. ಸೊ ನಮ್ಮ ಜೊತೆ ಜಾಯ್ನ್ ಆಗಿ ಮಾತಾಡಿರುವಂಥ 3 ಜನ ಡಾಕ್ಟರ್ಗಳಿಗೆ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಪವನ್ ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್ ಮೇಘ ತುಂಬ ಧನ್ಯವಾದ, ಮತ್ತು ಡಾಕ್ಟರ್ ಇಂಚರ ನಿಮಗೂ ಕೂಡ ಧನ್ಯವಾದ. ಮತ್ತು ಈ ಒಂದು ಇಂಟರ್ವ್ಯೂ ಮಾಡೋಕ್ಕೆ ಕಾರಣರಾಗಿರುವಂಥ ಡಾಕ್ಟರ್ ನವೀನ್ ಅವ್ರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮೆಲ್ಲರ ಆರೋಗ್ಯವನ್ನು ನೋಡ್ಕೊಳ್ತಿರುವಂಥ ಇವರ ಆರೋಗ್ಯ, ಇವರ ಮಾನಸಿಕ ಆರೋಗ್ಯ, ಇವರ ಟೋಟಲ್ ಎನ್ವಿರಾನ್ಮೆಂಟ್ ಸರಿಯಾಗಿರಬೇಕು ಅನ್ನೋ ದೃಷ್ಟಿಯಿಂದ ಇದನ್ನು ಕಾರ್ಯಕ್ರಮ ಮಾಡ್ತಾಯಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ಮತ್ತು ಡಾಕ್ಟರ್ ಕುರಿತ ನಿಮ್ಮ ಅನಿಸಿಕೆಗಳನ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನೀವು ಡಾಕ್ಟರ್ ಅಥವಾ ಈ ಮೆಡಿಕಲ್ ಫ್ರೆಟರ್ನಿಟಿಲಿ ಕೆಲಸ ಮಾಡ್ತಾ ಇದ್ದರೆ ನಿಮ್ಮ ಅನುಭವ ಹೇಗಿರುತ್ತೆ ಅನ್ನೋದನ್ನು ಕೂಡ ದಯವಿಟ್ಟು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ.